जन्माद्यस्य तन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य स्त्री ब्रह्मरुद्र प्रभृतिसुरनरद्वेषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां युवधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम् हरिः ओम् हरिः ओम् स्वस्तिस्तु असेडतन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलीकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते पञ्चमस्कन्धान्तर्कथा प्रारम्भे चिति किञ्चित् पूर्वकथानुवादः हरिः ओम् हरिः ओम् हरिः ओम् ನಿನ್ನೆ ನಿನಗೊಂದು ಕತೆ ಹೇಳ್ತೇನೆ ಅಂತ ತಿಳ್ಕೊಂಡು ಅಂತ ಹೇಳಿ ಜಡಭರತ ರಘುಗಣ ರಾಜನಿಗೆ ಹೇಳ್ತಾನೆ,
ರೋಗನ್ ರಾಜ ಹೇಳ್ದ, ನಾನು ತತ್ವಜ್ಞಾನ ಬೇಕಾಗಿದೆ, ಆದರೂ ತಾವು ಗುರುಗಳು ಹೇಳ್ತೀನಿ ಅಂತಂದ್ರೆ ಹೇಳಿಕತೆ ಪರವಾಗಿಲ್ಲ ಅಂತ. ಆಗ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಒಬ್ಬ ವ್ಯಕ್ತಿ ದೂರದ ದಾರಿಗೆ ಹೊರಟಿದ್ದ. ಒಬ್ಬನೇ ಇದ್ದಾನೆ ಅಂತಂದರೆ ಒಬ್ಬನೇ ಇದ್ದ, ಇಲ್ಲ ಅಂತಂದರೆ ಒಬ್ಬ ವ್ಯಕ್ತಿ ಅವನಿಗೆ ಕಾಣದಂತೆ ಅವನಿಗೆ ಬಂಧನವನ್ನು ಹಾಕಿ ಮಧ್ಯ ಮೇಲೆ ನಿಲ್ಲಿಸುವ ರೀತಿಯಲ್ಲಿ ಅವನಿಂದಲೇ ಹೊರಟಿದ್ದ. ಆದರೆ ಇವನಿಗೆ ತನಗೆ ಬಂಧನ ಹಾಕಿದ್ದಾನೆ ಅಂತ ಗೊತ್ತಿಲ್ಲ, ನನ್ನನ್ನು ಕಟ್ಟಿದ್ದಾನೆ ಅಂತ ತಿಳ್ಕೊಂಡಂತ ಗೊತ್ತಿಲ್ಲ. ಅಷ್ಟು ಅವನಿಗೆ ಗೊತ್ತಾಗದಂತೆ ಕಟ್ಟಿದ್ದ. ಅವನು ಕಟ್ಟಿದ್ದವನು ಭಾಳ ಬುದ್ಧಿವಂತ. ಇವನು ತನ್ನಲ್ಲಿರ್ತಕ್ಕಂತಹ 6 ಜನ ಸಂಬಂಧಿಕರ ಜೊತೆಯಲ್ಲಿ ತಾನು ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಬೇಕು, ಮನೋರಂಜನೆ ಮಾಡಬೇಕು, ಯಾವುದಾದ್ರೂ ಹೊಸ ಹೊಸ ಪದಾರ್ಥಗಳನ್ನು ತಿನ್ನಬೇಕು ಅಂತಕ್ಕಂಥ ಏನೋ ಬಯಕೆಯಿಂದ ಹೊರಟಿತ್ತು. ಆದರೆ ಎಲ್ಲಿ ಹೋದರೆ ಏನು ಸಿಗ್ತದೆ ಅಂತ ಅನ್ನೋದು ಗೊತ್ತಿರಲಿಲ್ಲ. ಆ ಪ್ರಾಬ್ಲಮ್ನಲ್ಲಿದ್ದ. ಆಗ ಅವನಿಂದ ವ್ಯಕ್ತಿ ಹೇಳಿದವನಿಗೆ, ನಾನು ನಿನ್ನನ್ನು ಕರೆದುಕೊಂಡು ಹೋಗ್ತೇನೆ, ಒಂದು ಕಾಡಿದೆ, ಅಲ್ಲಿ ಸಾಕಷ್ಟು ಹಣ್ಣುಗಳಿವೆ, ಆದರೆ ಅಲ್ಲಿ ದಾರಿ ಮಾತ್ರ ತಪ್ಪಿಸ್ಕೊಂಡು ಮತ್ತೆ ನೀವು ಹೊರಗೆ ಬರಲಿಕ್ಕಾಗೋದಿಲ್ಲ. ಒಂದೇ ದಾರಿ ಇದೆ, ನೀನು ನನ್ನ ಕೈ ಹಿಡಿದುಕೊಂಡದ್ದು ನನ್ನ ಕೈ ಬಿಡದೇ ಇದ್ದರೆ ನೀನು ಅಲ್ಲಿರ್ತಕ್ಕಂಥದ್ದೇನಿದೆ ಅನುಭವ ಇತ್ಯಾದಿಗಳನ್ನು ಮಾಡಿಕೊಂಡು ಮತ್ತೆ ತಿರುಗಿ ನನ್ನ ಜೊತೆಗೆ ಕಾಡಿನಿಂದ ಹೊರಗೆ ಬರ್ಬೋದು. ಅದು ನನ್ನ ಕೈ ಬಿಟ್ಟರೆ ನಡೆಯೋದಿಲ್ಲ ಅಂತ ತಿಳ್ಕೊಂಡಂತೆ. ನನ್ನ ಕೈ ಬಿಡೋದಿಲ್ಲ. ಆಯ್ತು, ಅವನನ್ನು ಕಾಡಿಗೆ ಕರೆದುಕೊಂಡು ಹೋದ. ಭಾಳ ವಿಶಾಲವಾದ ಕಾಡು. ಕಾಡು ಅಂತಂದ್ರೆ ಸುಂದರವಾಗಿಯೇ ಇರ್ತದೆ. ಒಳಗೆ ಕ್ರೂರ ಮೃಗಗಳು ಇತ್ಯಾದಿಗಳು ಇರ್ತದೆ, ಗೊತ್ತಾಗೋದಿಲ್ಲ. ಮೇಲಿಂದ ನೋಡ್ಲಿಕ್ಕೆ ಹಸಿರಾಗಿ ಒಳ್ಳೆ ರೀತಿಯ ಅನೇಕ ಪಕ್ಷಿಗಳು ಇತ್ಯಾದಿಗಳು, ಅನೇಕ ಗಿಡಗಳು. ಕೈ ಹಿಡಿದುಕೊಂಡು ನಡೆದಿದ್ದ. ಎದುರಿಗೆ ಒಂದು ಗಿಡ ಕಾಣಿಸ್ತು. ಒಳ್ಳೆ ಚಲೋ ಹಣ್ಣಾಗಿರ್ತಕ್ಕಂಥ 3 ಹಣ್ಣುಗಳಿದ್ದು. ಅದನ್ನು ನೋಡಿದ. ಯಾವ ಕೈ ಹಿಡಿದ ಅದನ್ನು ಕೈ ಬಿಡಿಸ್ಕೊಂಡು ಬಿಟ್ಟ. ಕೈ ಬಿಡಿಸ್ಕೊಂಡು ಹೊಡ್ಕೋತ ಹೋದ. ಹೋಗಿ ಆ 3 ಹಣ್ಣುಗಳನ್ನು ತೆಗೆದುಕೊಂಡು ತಿನ್ನಬೇಕು ಅಂತ ತಿಳ್ಕೊಂಡಂತ ಹೇಳಿ, ಆ ಕಾಲದಲ್ಲಿ ಬಯಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಆಗ ಬಂತು ನೋಡೋ, ಅವನ ಕೈಯಿಂದ ಹಣ್ಣು ಕಚ್ಕೊಳ್ಳಿಕ್ಕೆ ಒಂದು ನರಿ ಬಂತು, ನಾಯಿ ಬಂತು. ಆ ನಂತರ ಅದಲ್ಲದೆ ಮತ್ತೆ ಪುನಃ 6 ಶತ್ರುಗಳು ಅವನನ್ನು ಬೆನ್ನಟ್ಟಿದ್ರು. ನಮಗೆ ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿ. ಆಗ ಇಷ್ಟೆಲ್ಲ ಜನರಿಗೆ ನಾನು ಕೊಟ್ಟರೆ ನನಗೇನು ಸಿಗ್ತದೆ ಅಂತ ಹೇಳಿ ಅವನು ಇದಕ್ಕಿಂತ ಒಳಗೆ ಇನ್ನೂ ಇಂಟೀರಿಯರ್ ಪ್ರದೇಶಕ್ಕೆ ಹೋದ. ಇವ್ರ ಕಡೆಯಿಂದ ತಪ್ಪಿಸ್ಕೊಳ್ಬೇಕು ಅಂತ ತಿಳ್ಕೊಂಡಂತೆ. ಅದು ಇನ್ನೂ ಸುಂದರವಾದ ಪ್ರದೇಶವಾಗಿತ್ತು. ಒಳ್ಳೆ ಅನೇಕ ಪಕ್ಷಿಗಳ ಕಲರವ, ಆಕರ್ಷಕವಾಗಿರ್ತಕ್ಕಂಥ ಹೂಗಳು, ಆ ನಂತರ ಒಳ್ಳೆಯ ನೆರಳು. ಇನ್ನೇನು ಅಲ್ಲಿ ಕೂತು ಹಣ್ಣು ತಿನ್ನಬೇಕು ಅಂತ ಬಯಸ್ತಾ ಇದ್ದ. ಅಷ್ಟಲ್ಲಿ ದೊಡ್ಡ ದೊಡ್ಡ ಸೊಳ್ಳೆಗಳು, ಮಚ್ಚರು ಆ ಕಾಲದಲ್ಲಿ ಬಂದು ಇವನ ರಕ್ತವನ್ನು ಕುಡಿಲಿಕ್ಕೆ ಪ್ರಾರಂಭವಾದವು. ಸ್ವಲ್ಪ ಇವುಗಳಿಂದ ಪಾರಾಗಬೇಕು ಅಂತ ಮುಂದೆ ಹೊರಟ ದೊಡ್ಡ ಹುಲ್ಲುಗಾವಲದಲ್ಲಿ ಹೊಲಸು ಭಾಗನೂ ಇತ್ತು, ಒಳ್ಳೆ ಭಾಗನೂ ಇತ್ತು. ಒಟ್ಟು ಮಿಶ್ರವಾಗಿರ್ತಕ್ಕಂಥ ಪರಿಸ್ಥಿತಿ ಇತ್ತು. ಪರವಾಗಿಲ್ಲ ಅಂತ ತಿಳ್ಕೊಂಡಂತೇಳಿ ಆ ಹುಲ್ಲುಗಾವಲು ಒಳಗೆ ಹೋದ.
ಒಳಗೆ ಹೋದ ಕ್ಷಣಕ್ಕೇನೆ ಆಗ ಆ ಹಣ್ಣುಗಳನ್ನು ಸ್ವಲ್ಪ ಒಂದು ಹಣ್ಣು ಒಂಚೂರು ತೆಗೆದು ತಿನ್ಲಿಕ್ಕೆ ಪ್ರಾರಂಭ ಮಾಡಿದ, ಇನ್ನೊಂದು ರುಚಿ ಅದನ್ನೇ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದ, ಇನ್ನೊಂದು ರುಚಿ ಅದನ್ನು ಸ್ವಲ್ಪ ನೋಡ್ತಾ ಇದ್ದ. ಅಷ್ಟರಲ್ಲಿ ರಾತ್ರಿ ಆಯಿತು. ಕತ್ತಲೆ, ಕಾಡಿನಲ್ಲಿ ಕತ್ತಲೆ, ಅಲ್ಲಿ ಇಲ್ಲಿ ಸಿಂಹ ಹುಲಿಗಳ ಧ್ವನಿ ಕೇಳಿಸಕ್ಕೆ ಪ್ರಾರಂಭ ಆಯಿತು. ಏನಪ್ಪ ನನ್ನ ಗತಿ ಅಂತ ತಿಳ್ಕೊಂಡು ಅಂತ ಹೇಳಿ ನೋಡ್ತಾ ಇರುವಾಗ ಅಲ್ಲೊಂದು ಇಲ್ಲೊಂದು ಮಿಣಿ ದೀಪಗಳು ಕಾಣಿಸ್ಲಿಕ್ಕೆ ಪ್ರಾರಂಭ ಆಯಿತು. ಮಿಣಿ ದೀಪಗಳು ಪ್ರಾರಂಭವಾದ ಕ್ಷಣಕ್ಕೇನೆ ಆಯ್ತು ಬಿಡು, ಅಲ್ಲಿ ಹೋದರೆ ಗುಡಿಸಲಿನಲ್ಲಿ ಆಶ್ರಯ ಸಿಗ್ತದೆ, ಯಾರಾದರೂ ನನ್ನ ಮನೆಯಲ್ಲಿ ಆಶ್ರಯ ಕೊಡ್ಬೋದು ಅಂತ ಹೇಳಿ ಆಗ ಅವನು ಅಲ್ಲಿಗೆ ಹೋದ. ಅಲ್ಲಿಗೆ ಹೋದ ಕ್ಷಣಕ್ಕೇನೆ ಗುಡಿಸಲಿನಲ್ಲಿ ಬರ್ರಿ ಆಶ್ರಯ ಕೊಡ್ತೇವೆ ಅಂತ ಬಂದ್ರಿ ಅಂತ ತಿಳ್ಕೊಂಡಂತಂದ್ರು. ಬರ್ರಿ ಅಂತ ತಿಳ್ಕೊಂಡಂತ ಹೇಳಿ ಆ ಕಾಲಕ್ಕೆ ಆವಾಗ ಇವನ ಕೈಯಲ್ಲಿರ್ತಕ್ಕಂಥ ಹಣ್ಣು ಕಸ್ಕೊಂಡ್ಬಿಟ್ರು. ಅವ್ರ ಜನ ಭಾಳಿದ್ರು, ಇವನೊಬ್ಬನೇ ಇದ್ದ. ಕಣ್ಣು ಕಸ್ಕೊಂಡು ಆ ನಂತರ ಆವಾಗ ನಡಿ ಹೊರಗೆ ಅಂತ ತಿಳ್ಕೊಂಡು ಅಂತೇಳಿ ಹೊರಗೆ ಎಳ್ಕೊಂಡು ಬಂದು ನೂಕಿದ್ಬಿಟ್ರು. ನೂಕಿದ ಕ್ಷಣಕ್ಕೇನೆ ಒಂದು ಆ ತಗ್ಗಿತ್ತು, ತಗ್ಗಿನಲ್ಲಿ ಬಿದ್ದುಬಿಟ್ಟ ಪಾಪ. ರಾತ್ರಿ ಕಾಲ ಅಲ್ಲಲ್ಲಿ ಸಿಂಹದ ಧ್ವನಿ ಕೇಳಿಸ್ತಿತ್ತು, ಹುಲಿ ಧ್ವನಿ ಕೇಳಿಸ್ತಿತ್ತು. ಯಾವುದಾದ್ರೂ ಬಂದು ಇಲ್ಲಿ ಜಿಗದ್ದು ನನ್ನನ್ನು ತಿಂದರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಅದರೊಳಗಂತೂ ಹತ್ತಿರ ಬಂದ ಗೂಗೆಗಳು ಜೋರಾಗಿ ಒದರ್ತಾ ಇದ್ದು. ರಾತ್ರಿ ಅವ್ರ ಕಣ್ಣು ಮಿರಿ ಮೀರ್ತಿತ್ತು. ಅದನ್ನು ನೋಡಿ ಬಹಳ ಪೀಡಿತನಾದ. ಏನು ಮಾಡಲಿ, ಹೇಗೆ ಅಂತ ತಿಳ್ಕೊಂಡು ಅಂತೇಳಿ ಅಲ್ಲಿಂದ ಯಾವಾಗ ಹಗಲಾದೀತು ಅಂತ ತಿಳ್ಕೊಂಡು ಅಂತೇಳಿ ವಿಚಾರ ಮಾಡ್ತಾ ಇರುವಷ್ಟರಲ್ಲಿ ಹಗಲಾಯಿತು. ಆದರೂ ಪ್ರಯತ್ನ ಮಾಡಿ ಮೇಲೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ. ಆದರೆ ಆ ಪ್ರದೇಶ ಹುಲ್ಲಿನ, ಅದು ಉಸುಕಿನ ಪ್ರದೇಶ. ಸ್ವಲ್ಪ ಏನು ಮ್ಯಾಲಿಂದ ಹಿಂಗೆ ಹಿಡ್ಕೊಂಡು ಸ್ವಲ್ಪ ಮೇಲೆ ಏರಬೇಕು ಅಂದಾಕ್ಷಣ ಅದು ಕೈ ಆ ಉಸುಕು ಕೆಳಗೆ ಬಂದುಬಿಡ್ಬೇಕು, ಮತ್ತೆ ಕೆಳಗೆ ಜರಿದು ಹೋಗ್ಬೇಕು, ಮತ್ತು ಇನ್ನೊಂದು ಕಡೆಯಿಂದ ಹೆಂಗೆ ಕಾಲಿಟ್ಕೊಂಡು ಹಿಂಗೆ ಮಾಡಿ ಏರಬೇಕು ಅಂತ ತಿಳ್ಕೊಂಡು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದ. ಬಿಸಿಲಾಯಿತು, ರಣ ಬಿಸಿಲು, ಕೆಳಗೆ ಉಸುಕಾಯಿತು, ಮೈಯೆಲ್ಲ ಕಾಯ್ಲಿಕ್ಕೆ ಪ್ರಾರಂಭ ಆಯಿತು. ಕೊನೆಗೆ ಅಲ್ಲೊಂದು ಜಾಲಿ ಗಿಡ ಟೊಂಗಿ ಕೆಳಗೆ ಬಂದಿತ್ತು. ಅದನ್ನು ಹೇಗೋ ಹಿಡಿದುಕೊಂಡು ಮುಳು ಚುಚ್ಚಿದ್ರೂ ಪರವಾಗಿಲ್ಲ, ಮೇಲೆ ಹೋದ್ರೆ ಆಯಿತು ಅಂತಕೊಂಡಂತೇಳಿ ಅಲ್ಲಿ ಹೋಗಿ ಇನ್ನು ಆ ಗಿಡದ ಕೆಳಗೆ ಭಯಂಕರ ಬಿಸಿಲು, ನೆರಳು ಕೊಡಬೇಕು ಅಂತ ಜಾಲಿ ಗಿಡಕ್ಕೆ ನೆರಳಲ್ಲಿ ಬರಬೇಕು. ನೆರಳಿಲ್ಲ, ಅಲ್ಲಿ ಮುಳ್ಳು ಚುಚ್ಚಲಿಕ್ಕೆ ಪ್ರಾರಂಭ ಆಯಿತು. ಈ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ. ಬಾಯಾರಿಕೆ ಆಯಿತು. ಬಾಯಾರಿಕೆ ಆದ ಕ್ಷಣಕ್ಕೇನೆ ಆ ಕಾಲದಲ್ಲಿ ನೋಡ್ತಾನೆ, ಬಾಯಾರಿಕೆ ದೂರದಲ್ಲಿ ನೀರು ಹೀಗೆ ಹರಿಯೋದು ಕಾಣಿಸ್ತು. ಓಹ್, ನೀರು ಸಿಕ್ತು, ಬಾಯಿ ತಂದು ಹುಡ್ಕೋತ ಹೋಗ್ತಾನೆ. ಅದು ಮೃಗಮರೀಚಿಕೆ, ಬಿಸಿಲುಗುದರೆ. ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ, ಅಂದರೆ ಬೇಸಿಗೆಗಾಲದಲ್ಲಿ ಭೂಮಿಯಿಂದ ಆವಿಯಾಗಿ ನೀರು ಹೊರಟಾಗ ದೂರದಲ್ಲಿ ಹೋಗುವಾಗ ನೀರಿನ ಕಾಣಿಸ್ತದೆ. ಆ ನಂತರ ಸ್ವಲ್ಪ ಮುಂದೆ ಹೋದ. ಅವನು ನಿಜವಾಗಿಯೂ ನದಿನೇ ಇತ್ತು, ನೀರು ಇತ್ತು. ಹೋದ, ಇಳಿದ, ದಂಡಿಯನ್ನು ಬಂದು ನೀರಿನ ತನಕ ಬಂದಿದ್ದ. ಇವನು ನೀರಿಗೆ ಬೇಕು ಅಂತ ಕೈ ಹಾಕಿದ, ನೀರು ಕುಡಿಬೇಕು ಅಂತ ನದಿ ಒಣಗೇ ಹೋಯಿತು. ಕೈಯಲ್ಲಿ ಬರೀ ಉಸು, ನೈ ಒಣಗೋಯ್ತು. ಇನ್ನೂ ಸ್ವಲ್ಪ ಮುಂದೆ ಹೋದ ಕ್ಷಣಕ್ಕೇನೆ ಅವನು ಹೋಗಿರ್ತಕ್ಕಂಥ ಸ್ಥಳದಲ್ಲಿ 3 ಕಡೆಯಿಂದ ಬೆಂಕಿ ಹತ್ತಿಬಿಡ್ತು. ಬಿಸಿಲು, 3 ಕಡೆಯಿಂದ ಬೆಂಕಿ, ಯಾವ ಕಡೆಯಿಂದ ಹೋಗಬೇಕು ಅಂತೇನು ಗೊತ್ತಾಗಲಿಲ್ಲ. ಆ ರೀತಿಯಾಗಿ ಅದರಿಂದ ಅವನು ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಅವನು ಅದರಲ್ಲಿ ಹೊರಗೆ ಬಿದ್ದ. ಮೈಯೆಲ್ಲ ಸುಟ್ಟೋಗಿತ್ತು.
ಮೈಯೆಲ್ಲ ಸುಟ್ಟು ಹೋಗಿ ಆ ಕಾಲದಲ್ಲಿ ಕೊನೆಗೆ ಏನು ಮಾಡಬೇಕು ಅಂತ ಅಷ್ಟರಲ್ಲಿ ಹಿಂದೆ ಇವನು ಯಾರಿಗೂ ಉಪಕಾರ ಮಾಡಿದ್ನಲ್ಲ ಅವರು ಕಾಣಿಸಿದರು. ಇವನಿಗೆ ಅಪಕಾರ ಮಾಡಿದವರು ಕಾಣಿಸಿದರು, ಅದ್ರ ಉಪಕಾರ ಮಾಡಿದವರು ಇದ್ದರು. ಏ ಬಾಬಾ ಅಂತ ಬಾಪ್ ಅಂತಕೊಂಡು ಅಂತ ಹೇಳಿ ಅವನನ್ನು ಕರ್ಕೊಂಡು ಹೋಗಿ ಆ ಸುಟ್ಟ ಬಟ್ಟೆಗಳನ್ನೆಲ್ಲ ತೆಗೆದುಬಿಟ್ರು. ಸುಟ್ಟ ಬಟ್ಟೆಗಳನ್ನು ತೆಗೆದು ಹೊಸ ಬಟ್ಟೆ ಕೊಟ್ಟರು. ಹೊಸ ಬಟ್ಟೆ ಕೊಟ್ಟು ಆನಂತರ ಊಟಕ್ಕೆ ಬಟ್ಟೆಗೆ ಇತ್ತಾಗ ಎಲ್ಲ ರೀತಿಯಾಗಿರ್ತಕ್ಕಂಥ ಕೊಟ್ಟರು. ಕೊಟ್ಟ ಕ್ಷಣಕ್ಕೇನೆ ಆ ಕಾಲದಲ್ಲಿ ಯಾವಾಗ ಇವನ ಕಡೆಯಿಂದ ಏನಿತ್ತು ಎಲ್ಲ ಇವನ ಕಡೆ ಸಂಪತ್ತನ್ನು ಖರ್ಚು ಮಾಡಿಬಿಟ್ರು. ಖರ್ಚು ಮಾಡಿ ಇವನಿಗೆ ಕೊಡ್ತಿದ್ರು. ಯಾವಾಗ ಇವನ ಕಡೆಯಿಂದ ಸಂಪತ್ತಿ ಖರ್ಚಾಯಿತು, ಓಡೋಗಿ ನಡಿ ಇಲ್ಲಿ ಜಾಗ ಕೊಡಂಗಿಲ್ಲ, ಓಡಿಸಿದ್ರು. ಓಡಿಸಿದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಇವಾಗ ಯಾರು ಕೆಟ್ಟ ಮಾಡಿದ್ನಲ್ಲ ಅವ್ರು ಇವನನ್ನು ಕರೆದುಕೊಂಡು ಹೋಗಿ ತಮ್ಮ ಮನೆಯೊಳಗೆ ಕಟ್ಟಿ ಹಾಕ್ಬಿಟ್ರು. ಅಲ್ಲಿಯೋ ಹೊಲಸು ನಾರು ಇದು ಮತ್ತೇನಾದರೂ ಆಗಲಿಲ್ಲ, ಈ ರೀತಿ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಬಂದ. ತಪ್ಪಿಸ್ಕೊಂಡು ಬರೋದಾಗ ಒಂದು ಮನೆ ಕಾಣಿಸ್ತು. ಆ ಮನೆಯೊಳಗೆ ಪ್ರವೇಶ ಮಾಡಿದ ಕ್ಷಣಕ್ಕೇನೆ ಆ ಮನೆ ಖಾಲಿ ಇತ್ತು. ಆದರೆ ಎಷ್ಟು ಸಣ್ಣ ರೂಮು, ಆ ಸಣ್ಣ ರೂಮ್ನಲ್ಲಿ ಕೈಕಾಲದೊಳಗೆ ಅಳಗಡಿಸ್ಲಿಕ್ಕೆ ಆಗ್ತಿದ್ದೆ. ಕಾಲು ಚಾಚ್ಲಿಕ್ಕೆ ಜಾಗ ಇಲ್ಲ, ಕೈ ಚಾಚ್ಲಿಕ್ಕೆ ಜಾಗ ಇಲ್ಲ. ಹಿಂಗೆ ಕೈಕಾಲು ಕಟ್ಕೊಂಡು ಕೊಡ್ಬೇಕಾಗಿರ್ತಕ್ಕಂಥ ಪ್ರಸಂಗ. ಒಮ್ಮೆಮ್ಮಂತೂ ಬಿಸಿ ಗಾಳಿ ಬರ್ತಿತ್ತು, ಒಮ್ಮೊಮ್ಮೆ ಬಿಸಿ ನೀರು ಅವನ ತಲೆ ಮೇಲೆ ಬೀಳ್ತಿತ್ತು. ಹೇಗೋ ಕಷ್ಟಪಟ್ಟು ಆ ರೂಮಿನಿಂದ ಹೊರಗೆ ಬಂದ ಕ್ಷಣಕ್ಕೇನೆ ಊಟ ಯಾರು ಕೊಡಬೇಕು? ಆದರೂ ಏನು ಹಳಸಿದ್ದು ಬೆಳೆಸಿದ್ದು ಒಮ್ಮೊಮ್ಮೆ ಸಿಕ್ತಿತ್ತು, ತಿಂತಿದ್ದ. ಹಸಿವೆ ಆದಾಗ ಹತ್ತು ಯಾವಾಗ ನಿಂತು ಬರ್ತಿತ್ತೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಆಗ ಸ್ವಲ್ಪ ದಿವಸ ಆಯಿತು. ಸ್ವಲ್ಪ ದಿವಸ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ನೋಡಿದ ಕೆಲವರು ಬಂಧುಗಳ ಮನೆ ಕಾಣಿಸ್ತು. ಆಯ್ತಪ್ಪ, ಬಂಧುಗಳ ಮನೆಗೆ ಹೋದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಅವರು ಮನೆ ಬಿಟ್ಟು ಹೊರಗೆ ಹಾಕಿದ್ರು. ನಿನ್ನಂತ ದೌರ್ಭಾಗ್ಯನ ಇಟ್ಕೊಂಡು ನಾವೇನು ಮಾಡ್ಬೇಕು ಅಂತಕೊಂಡು ಹೊಟ್ಟೆ ಹಸ್ತದ, ಬಾಯಿ ಹಸಿವೆ ಆಗ್ಯದ, ಅಲ್ಲಿ ಹೊಡೆತ ತಿರಸ್ಕಾರ, ಹೊರಗೆ ಹಾಕಲ್ಪಟ್ಟಾನ. ಇಂಥ ಪರಿಸ್ಥಿತಿಯೊಳಗೆ ಆಗ ಅವನು ಹೇಗಾದರೂ ಇರಬೇಕಲ್ಲ ಅಂತ ತಿಳ್ಕೊಂಡಂಥೇಳಿ ಕಳ್ಳತನ ಮಾಡ್ಲಿಕ್ಕೆ ಚಾಲು ಮಾಡಿದ. ಕಳ್ಳತನ ಮಾಡಿದ ಯಾರೋ ತೊಗೊಂಡು ಒಂದು ಅಂಗಡಿಯೊಳಗೆ ಹಣ್ಣು ತೊಗೊಂಡು ಬ್ಯಾಗ್ ಹಾಕ್ಕೊಂಡಿದ್ದ, ಹಿಂದೆ ಪೆಟ್ಟಿಗೆ ಕೋಲಿಂದ ಹೊಡಿತಿದ್ದ. ಆದರೂ ಹೊಡಿಸ್ಕೋತ ಒಂದು ಚೂರು ಬ್ಯಾಗ್ ಹಾಕೊಂಡು ಹೊಟ್ಟೆಯೊಳಗೆ ಹಾಕೊಂಡು ಹೊಟ್ಟೆ ಹಸಿದಾಗ ಮನುಷ್ಯ ಬುಭುಕ್ಷಿತ ಕಿಮ್ನ ಕರೋತೆ ಪಾಪಂ. ಇಂಥ ಪರಿಸ್ಥಿತಿ. ಕೊನೆಗೆ ಅಲ್ಲೊಂದೇನೋ ಕೆಲವು ಅಡಿಯೊಳಗಿರ್ತಕ್ಕಂಥ ಈ ಜಾದೂ ಟೋನ ಮಾಡ್ತಕ್ಕಂಥವರ ದೇವತೆಗಳು ಕಾಣಿಸೋದು. ಆ ದೇವರು ಮುಂದೆ ಕಟ್ಟು ಬಿದ್ದ, ಏನಾದರೂ ಮಾಡಿ ಚಲೋ ಮಾಡಿ, ಏನಾದ್ರು ಮಾಡಿ ಚಲೋ ಮಾಡಿ, ಇನ್ನೂ ಮಾಡಿ ಚಲೋ ಮಾಡಿ, ಹೆಂಗಾರ ಹಾದಿ ತೋರಿಸಿ ಅಂತ ತಿಳ್ಕೊಂಡಂತ. ಆದರೆ ಅವರು ತೋರಿಸಿದ ದಾರಿ ಇನ್ನೂ ಕಷ್ಟಪದ್ದೇ ಇದ್ದೇ ಹೊರತು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಆಗ ಇನ್ನೊಬ್ಬರನ್ನು ಯಾರು ಚಲೋ ಇದ್ದರು ಅವ್ರನ್ನ ನೋಡಿ ಭಯಂಕರ ತ್ರಾಸಾಗ್ತಿತ್ತು, ಬೈತಿದ್ದ, ನಿಂದೆ ಮಾಡ್ತಿದ್ದ, ನೀವೇ ಕೆಟ್ಟವ್ರು, ನಾನು ಒಳ್ಳೆಯವನು ಅಂತ ತಿಳ್ಕೊಂಡು ಅಂತ ಹೇಳ್ತಿದ್ದ. ಅಷ್ಟರಲ್ಲಿ ಮದುವೆನೂ ಆಯ್ತು. ಯಾರೋ ಮದುವೆ ಮಾಡಿಕೊಂಡು ಅವ್ರಿಗೂ ಗತಿ ಇರಲಿಲ್ಲ. ಮದುವೆ ಮಾಡ್ಕೊಂಡು ತಂದಿರತಕ್ಕಂಥ ಸಂದರ್ಭದಲ್ಲಿ ಅವರು ಮದುವೆ ಮಾಡ್ಕೊಂಡದ್ದು ಯಾಕೆ ಇವನ ಕಡೆಯಿಂದ ದುಡಿಸಿ ತಾವು ಹೊಟ್ಟೆ ತುಂಬಿಸ್ಕೋಬೇಕು ಅಂತೇಳಿ, ಇವಂಗೆ ಒಳ್ಳೆ ಸುಖ ಪಡಬೇಕು ಹಾಗೆ ಹೀಗೆ ಅಂತ ತಿಳ್ಕೊಂಡಂತೇಳಿ ಮಕ್ಕಳು ಹುಟ್ಟಿದ್ರು. ಆದರೆ ಬಳ್ಜಬರಿಂದ ಕೆಲಸ ಮಾಡಿಸ್ತಿದ್ರು, ದುಡಿಸ್ತಿದ್ರು, ತಿಂತಿದ್ರು, ಉಳಿದದ್ದು ಕೊಡ್ತಿದ್ರು. ಎಲ್ಲಪ್ಪ ಎಲ್ಲೋ ಹೋಗಿ ಏನೋ ಸಿಗ್ತದೆ ಬರ್ತದೆ ಅಂತ ತಿಳ್ಕೊಂಡಂತೇಳಿ ಮತ್ತೆ ಇಲ್ಲಿ ಸಿಕ್ಬಿದ್ನಲ್ಲ ಅಂತ ತಿಳ್ಕೊಂಡಂತೇಳಿ
ಆಗ ಪ್ರಯತ್ನ ಮಾಡಿ ಅಲ್ಲಿಂದ ಹೊರಗೆ ಬಿದ್ದ. ಭಾಳ ತ್ರಾಸಾಗಿತ್ತು. ಕಾಲು ಜಾರಿ ಬಾವಿಯಾಗ ಬಿದ್ದುಬಿಟ್ಟ. ಬಾವಿಯಾಗ ಬಿದ್ದು ಈ ಬಿದ್ದದ್ದು ಬರೋಸಕ್ಕೆ ಅಲ್ಲೊಂದು ಮೂಲೆಯೊಳಗೆ ಒಂದು ಹಾವು ಕೂತಿತ್ತು. ಬಸ್ ಅಂತಂತ ಬಸ್ ಅಂತ ಅಂದಿರ್ತಂಗ ಹೆಂಗೆ ಕಡೆ ಅಲ್ಲಿ ಕಡೆಗೆ ಕಲ್ಲಿಡೋದು ಸ್ವಲ್ಪ ಮೇಲೆ ಇರ್ದ, ಅವನ ಕೈಯಾಗ ಸಿಗಬಾರ್ದಂತ. ಒಂಚೂರು ಹಿಂಗೆ ಅಲ್ಲಲ್ಲಿ ಬಾವಿಯೊಳಗೆ ಒಂಚೂರು ಜಾಗ ಮಾಡಿತ್ತು, ಅಲ್ಲಿ ಕಾಲಿಟ್ಟು ಮೇಲೆ ಬಂದ. ಅದು ಪೂರ ಮೇಲೆ ಬರ್ಲಿಕ್ಕೆ ಆಗಲಿಲ್ಲ. ಕೊನೆಗೆ ಏನು ಮಾಡಿದೆ ಅಂತ ತಿಳ್ಕೊಂಡಂತಂದ್ರೆ ಒಂದು ಬಳ್ಳಿ ಕೆಳಗೆ ಜೋತಾಡ್ತಿತ್ತು. ಆ ಬಳ್ಳಿ ಹಿಡ್ಕೊಂಡ ಅದು ಅಲ್ಲಿ ನೋಡ್ತಾನೆ. ಯಾವ ಬಳ್ಳಿ ಹಿಡ್ಕೊಂಡಾನಲ್ಲ ಗಟ್ಟಿ ಇತ್ತದು, 2 ಇಲಿಗಳು ಕತ್ತರಿಸ್ಲಿಕ್ಕೆ ಹತ್ತಿದ್ದು. ಒಂದು ಬಿಳಿ ಇತ್ತು, ಒಂದು ಕರಿ ಇತ್ತು. ಇನ್ನು ಹ್ಯಾಂಗೆ ಪಾರಾಗಬೇಕು, ಈ ಬಳ್ಳಿ ಕತ್ತರಿಸ್ಕೊಂಡು ಮ್ಯಾಲೆ ಹೋಗಬೇಕು, ಆನಂತರ ಇನ್ನು ಕಾಲಿಟ್ಕೊಂಡು ಮುಂದೆ ಹೋಗಬೇಕು ಅಂತ ತಿಳ್ಕೊಂಡಂತಂದ್ರೆ ಮ್ಯಾಲೆ ನೋಡ್ತಾನೆ ಒಂದು ಆನೆ ಕಾಯ್ಲಿಕ್ಕತ್ತದ. ಆನೆ ನಿಂತದ, ಮ್ಯಾಲೆ ಹೋದ್ರೆ ಆನೆ, ಕೆಳಗೆ ಹೋದ್ರೆ ಆವು. ಹಿಡ್ಕೊಂಡೇ ನಿಂತ್ರೆ ಯಾವಾಗ ಕತ್ತರಿಸಿ ಬೀಳ್ತದೋ ಗೊತ್ತಿಲ್ಲ. ಅಷ್ಟರೊಳಗೂ ಅಲ್ಲೊಂದು ಜೇನು ಹುಟ್ಟಿತ್ತು ಮೇಲೆ. ಆ ಜೇನು ಹುಟ್ಟಿನಿಂದ ಒಂದೊಂದು ಹನಿ ನೀರು, ಅದು ಜೇನು ನೀರಲ್ಲ, ಜೇನು ತುಪ್ಪದ ಹನಿ ಕೆಳಗೆ ಬೀಳ್ತೈತೆ. ಇವನು ತಾನು ಹಿಡಿದನ್ನು ಕತ್ತರಿಸ್ಲಿಕ್ಕೆ ಹತ್ತದ ಅಂತ ತಿಳ್ಕೊಂಡಂತ ಗೊತ್ತಿಲ್ಲ. ಮರೆತುಬಿಟ್ಟ, ಕೆಳಗೆ ಹಾವದಂತ ಮರೆತುಬಿಟ್ಟ, ಮೇಲೆ ಆನೆ ನಿಂತಂದು ಮರೆತುಬಿಟ್ಟ. ಪಾರಾಗಬೇಕಾದ್ರೆ ಉಪಾಯ ಹುಡುಕಲಿಲ್ಲ ಅಂತ ಅವನ ಕಾಯ್ಕೊಂಡು. ಮತ್ತು ಇನ್ನು ಯಾವಾಗ ಬೀಳ್ತದ ಅಂತ ತಿಳ್ಕೊಂಡಂತೇಳಿ ಆ ಹನಿಗೋಸ್ಕರ ದಾರಿ ಕಾಯ್ತಾ ಇದ್ದ. ಇನ್ನೊಂದು ಹನಿ ಬಾಯಾಗಿ ಬೀಳಬೇಕು. ಅಷ್ಟೊತ್ತಿಗೆ ಆ ಆನೆ ನಿಂತಿತ್ತಲ್ಲ, ಈ ದಂಡಿ ಮೇಲಿಂದ ಬಂದಿತ್ತು, ಈ ಬಳ್ಳಿ ಮೇಲೆ ಕಾಲು ಜೋರಾಗಿ ತುಳಿದ್ಬಿಡ್ತು. ಬಳ್ಳಿ ಕಟ್ಟಾಯಿತು, ಕೆಳಗೆ ಬಿದ್ದ. ಹಾವು ಕಚ್ಚಿಬಿಡ್ತು. ಬಹುಗಣ ಅಂದ, ಕಥೆ ಯಾವಾಗ ಮುಗೀತದ್ರಿ ಅಂತ ತಿಳ್ಕೊಂಡಂತೇಳಿ ಭರತನ ಕೇಳ್ದ. ಯಾವಾಗ ಕತೆ ಮುಗೀತದೆ? ಏನು ಎಲ್ಲಿಯೂ ಏನು ಕಥೆಯೊಳಗೆ ಬರೀ ಟ್ರ್ಯಾಜಿಡಿನೇ. ಏನು ಹಿಂಗೆ ರೀತಿಯಾಗಿರ್ತಕ್ಕಂಥ ಟ್ರ್ಯಾಜಿಡಿ ಇರ್ತದೇನು ಅಂತ ತಿಳ್ಕೊಂಡಂತೇಳಿ ಮುಗೀತಪ್ಪ ಕತೆ ಅಂತ ತಿಳ್ಕೊಂಡಂತ ಹೇಳಿ ಭರತ. ಆಯ್ತು, ಇನ್ಮೇಲೆ ತತ್ವಜ್ಞಾನ ಹೇಳ್ರಿ. ಮತ್ತು ಇಷ್ಟೋ ತನಕ ನಾನು ಹೇಳಿದ್ದೇನು, ರಾಜ, ನಾನು ಯಾವುದರಲ್ಲಿ ಇದ್ರೆ ಏನಾಗ್ತದಂತ ಹೇಳಿದೆ. ಇನ್ನು ಇದರಿಂದ ಹೊರಗೆ ಹ್ಯಾಂಗೆ ಬರಬೇಕು ಅಂತ ತಿಳ್ಕೊಂಡಂತಕ್ಕಂಥದ್ದನ್ನು ಅದು ಕೂಡ ಹೇಳಿಬಿಡ್ತೀನಿ. ಇದೇ ನಿನ್ನ ಜೀವನ ತತ್ವಜ್ಞಾನಪ್ಪ, ನೆನಪನ್ನ ಇಟ್ಕೋ ಅಂತ ತಿಳ್ಕೊಂಡಂತೆ. ಇಲ್ಲೇ ಬ್ರಾಹ್ಮಣ, ಅವಧೂತ್ ಶಿಖಾಮಣಿ, ನಾನು ಅಜ್ಞ, ನನ್ನ ಕಥೆ ಪೂರ್ತಿ ಅರ್ಥ ಆಗಿಲ್ಲ. ನಿಜವಾಗೂ ನಮ್ಮ ಮಧ್ಯವಂದಲ್ಲಿ ಇದು ಮುಗಿದ ಕ್ಷಣಕ್ಕೆ ಇನ್ನೊಂದು ತ್ರಾಸು ಇದೊಂದು ತ್ರಾಸು ನೋಡಿ ನನಗೆ ಮೂರ್ಛೆ ಬರ್ಲಿಕ್ಕತ್ತಿತ್ತು. ನಡುವೆ ನನಗೆ ಗಾಬರಿ ಆಗ್ಲಿಕ್ಕತ್ತಿತ್ತು. ಈಗ ಕಥೆ ಅರ್ಥ ಆಗಲಿಲ್ಲ, ಸ್ವಲ್ಪ ತಿಳಿಸಿ ಹೇಳ್ತೀರೇನು ಅಂತ ತಿಳ್ಕೊಂಡಂತೇಳಿ ಕೇಳಿದೆ. ತಿಳಿಸಿ ಹೇಳ್ತೀರಿ ಅಂತ ತಿಳ್ಕೊಂಡಂತ ಕೇಳಿದಾಗ ಆಗಲಿ ತಿಳಿಸಿ ಹೇಳ್ತೀನಿ ಅಂತ ತಿಳ್ಕೊಂಡಂತ. ನೀನು ತಿಳಿಸಿ ಹೇಳ್ಬೇಕಲ್ಲ, ಕೇಳಿ ಲಕ್ಷ ಕೊಟ್ಟು ಕೇಳಿ. ಒಬ್ಬ ವ್ಯಕ್ತಿ ದೂರ ಹಾದಿ ಹೊರಟಿದ್ನಲ್ಲ, ಅವನೇ ಜೀವ, ತನ್ನ ಗೋಲ್ ಮುಟ್ಟಬೇಕು ಅಂತ ತಿಳ್ಕೊಂಡಂತ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಪ್ರಕೃತಿ ಅಂತ ತಿಳ್ಕೊಂಡಂತಕ್ಕಂಥ ಮಹಾಲಕ್ಷ್ಮ್ಯಾತ್ಮಕವಾಗಿರ್ತಕ್ಕಂಥ ಪ್ರಕೃತಿ ಅಂತನ್ನೋ ಬಂಧನದಿಂದ ಬಂಧಿಸಿ ಹಿಂದೆ ಅವನಿಗೆ ಗೊತ್ತಾಗದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಹಿಡ್ಕೊಂಡು ನಡ್ತಿದ್ನಲ್ಲ, ಆ ವ್ಯಕ್ತಿಯೇ ಭಗವಂತ. ಆ ವ್ಯಕ್ತಿ ಅವನನ್ನು ಈ ಸಂಸಾರಕ್ಕೆ ಕಳಿಸ್ಕೊಡ್ತಾನೆ. ಸಂಸಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿಯೇ ಅವನು ಬಂಧನದಲ್ಲಿ ಇರ್ತಾನೆ, ಸಂಸಾರ ಬಂಧನದಲ್ಲಿ ಬಿತ್ಕೊಂಡಿರ್ತಾನೆ. ಆದರೆ ಇವನಿಗೇನು ಅಂತ ತಿಳ್ಕೊಂಡಂತಂದ್ರೆ, ನೋಡ್ಲಿಕ್ಕೆ ಬರ್ತಿತ್ತು, ಕೇಳಲಿಕ್ಕೆ ಬರ್ತಿತ್ತು ಅಂತ ತಿಳ್ಕೊಂಡಂತಂದ್ರೆ ಈ ಇಂದ್ರಿಯಗಳು. ಈ ಇಂದ್ರಿಯಗಳಿಂದ ಅವನು ಚಲೋ ವಸ್ತು ನೋಡಬೇಕು, ಚಲೋ ಹಾಡು ಕೇಳಬೇಕು, ಪಂಚಪಕ್ವಾನ ತಿನ್ನಬೇಕು, ಎಲ್ಲಿ ಸಿಗ್ತಾವ ಅಂತ ತಿಳ್ಕೊಂಡಂತ ಹೇಳಿ ಆ ಕಾಲದಲ್ಲಿ ವಿಚಾರ ಮಾಡ್ತಾ ಇದ್ದ. ಅಂತಿದ್ದ ನನಗೆ ಎಲ್ಲಿ ಸಿಗ್ತಾವ ಅಂತ ತಿಳ್ಕೊಂಡಂತ ಹೇಳಿ. ಆಗ
ಅವನ ಜೊತೆಲಿ ಮಿತ್ರ ಇದ್ನಲ್ಲ, ಆ ಮಿತ್ರ ಅಂತಂದರೆ ಅವಿಜ್ಞಾತ ಸಖನಾಗಿರ್ತಕ್ಕಂಥ ಭಗವಂತ. ಭಗವಂತ ಜೀವನಿಗೆ ಹೇಳಿದ, ನೋಡಪ್ಪ ನಿನಗೆ ನಾನು ಎಲ್ಲ ಸುಖ ಸಿಗ್ತಕ್ಕಂಥ ಸಂಸಾರ ಕರ್ಕೊಂಡು ಹೋಗ್ತೀನಿ, ಆದರೆ ನನ್ನ ಕೈ ಬಿಡಬೇಕು. ನನ್ನ ಕೈ ಬಿಟ್ಟು ಮುಂದಿನ ಹೊರಗೆ ಹೋಗ್ಲಿಕ್ಕೆ ಹಾದಿನೇ ಸಿಗಂಗಿಲ್ಲ ಅಂಥೇಳಿ ಭಗವಂತ ಮನುಷ್ಯ ಶರೀರ ಕರ್ಕೊಂಡು ಬಂದ. ಯಾಕೆ ಮನುಷ್ಯ ಶರೀರ ಬ್ರಹ್ಮಾವಬೋಧ ದಿಷಣಂ ಮುದಂ ಆಪದೇವ. ಈ ಶರೀರಕ್ಕೆ ಭಗವಂತ ನಮ್ಮನ್ನು ಕರೆದುಕೊಂಡು ಬಂದಿರತಕ್ಕಂಥ ಉದ್ದೇಶ ಕೇವಲ ಹೊಟ್ಟೆ ತುಂಬಿಸ್ಕೋ, ದಣದಾಗ ಮಲ್ಕೋ, ಮಕ್ಕಳನ್ನ ಪಡಿ, ಯಾರು ಹೊಡಿಲಿಕ್ಕೆ ಬಂದ್ರೆ ಅಂಜು ಗಾಬರಾಗು, ಹೆಂಗಾರು ಹೊಟ್ಟೆ ಹಾಕೊಂಡು ಸರ್ವೈವಲ್ ಆಫ್ ಫಿಟ್ಟೆಸ್ಟ್. ಇಷ್ಟಕ್ಕೋಸ್ಕರ ಇಲ್ಲಿ ಪರಮಾತ್ಮ ನಮ್ಮನ್ನು ಕರೆದುಕೊಂಡು ಬಂದಿಲ್ಲ. ರಹುಗಣ ಪರಮಾತ್ಮ ಇಲ್ಲಿ ಕರೆದುಕೊಂಡು ಬಂದಿದ್ದಾನೆ. ಅವನ ಕೈ ಹಿಡಿದ್ರೆ ಎಷ್ಟು ಹಣ್ಣು ತಿನ್ನಿಸ್ತಿದ್ದ, ಮತ್ತು ಚಲೋ ಜಾಗಕ್ಕೆ ತೊಗೊಂಡು ಹೋಗ್ತಿದ್ದ. ಆದರೆ ಸಂಸಾರಕ್ಕೆ ಬಂದಾಕ್ಷಣಕ್ಕೇನೆ ಆ 3 ಹಣ್ಣು ನೋಡಿದ್ನಲ್ಲ, ಅವೇ ಸತ್ವಗುಣ, ರಜೋಗುಣ, ತಮೋಗುಣ. ಸತ್ವಗುಣವೂ ಕೂಡ ನಮ್ಮನ್ನು ಕಟ್ಟಿ ಹಾಕ್ತದೆ. ಸತ್ವಗುಣ ಹೇಗೆ ಕಟ್ಟಿ ಆಗ್ತದೆ ಅಂತ ತಿಳ್ಕೊಂಡಂತಂದರೆ, ಒಬ್ಬ ವ್ಯಕ್ತಿ ಬಹಳ ದೇವರಲ್ಲಿ ಭಕ್ತಿ ಇತ್ತು ಅಂದರೆ ಹುಚ್ಚು ಭಕ್ತಿ ಇತ್ತು, ಅಂಧವಿಶ್ವಾಸ ಭಕ್ತಿ ಇತ್ತು. ಆ ಹೆಣ್ಮಗಳಿಗೆ ಏನು ಅಂತ ತಿಳ್ಕೊಂಡಂತಂದ್ರೆ, ದಿನಾಲು ಹೋಗಿ 100-200 ಆ ಗುಡಿ ಈ ಗುಡಿ ತಿರುಗಾಡಿ ನಮಸ್ಕಾರ ಮಾಡಬೇಕು, ಪ್ರದಕ್ಷಿಣೆ ಹಾಕಬೇಕು ಅಂತ ಹೇಳಿ ಮನೆಯೊಳಗೆ ಗಂಡ ಮಕ್ಕಳು ಉಪವಾಸ ಬಿದ್ದು ಲಕ್ಷ. ಈ ದೇವರ ಗುಡಿಗೆ ನಮಸ್ಕಾರ ಮಾಡಬೇಕು ಅಂತನ್ನೋದಂತಕ್ಕಂಥ ಈ ಸತ್ವಗುಣ ಸಂಸಾರದ ಜವಾಬ್ದಾರಿ ಕರ್ತವ್ಯಗಳಿಂದ ಮರೆಸಿ ನಮ್ಮನ್ನು ಕಟ್ಟಿ ಹಾಕಿಬಿಡ್ತದೆ. ಈ ನಮಸ್ಕಾರ, ಈ ಚಮತ್ಕಾರ, ಈ ಪ್ರದಕ್ಷಿಣ ದೇವರಿಗೆ ಬೇಕಾಗಿಲ್ಲ. ದೇವರು ಹೇಳ್ತಾನೆ, ನೀನು ಯಾವ ಪಾತ್ರದಲ್ಲಿದ್ದಿ ಆ ಪಾತ್ರದಲ್ಲಿರ್ತಕ್ಕಂಥ ನಟನೆ ಸರಿಯಾಗಿ, ಆ್ಯಕ್ಷನ್ ಸರಿಯಾಗಿ ಮಾಡಬೇಕು. ನೀನು ಹೆಂಡತಿಯಾಗಿ ಈ ಪಾತ್ರದಲ್ಲಿ ಬಂದಿದ್ದೀಯ, ಬಂದ ಮೇಲೆ ನಿನ್ನ ಗಂಡ ಹೆಂಡತಿ ಮಕ್ಕಳು ನಿನ್ನ ಮನೆ ಮಕ್ಕಳು ಗಂಡ ನೋಡ್ಕೊಂಡು ನಿನ್ನ ಜವಾಬ್ದಾರಿ. ಗಂಡನಾಗಿದ್ದಿ, ದುಡಿದು ತಂದು ಅವ್ರ ಜವಾಬ್ದಾರಿ, ಅವರನ್ನು ಪರಿಪಾಲನೆ ಮಾಡ್ತಕ್ಕಂಥದ್ದು, ಪೋಷಣೆ ಮಾಡೋದು ನಿನ್ನ ಜವಾಬ್ದಾರಿ. ಆದರೆ ಸತ್ವಗುಣ ಕೆಲವು ಸಲ ನಾನು ಬಹಳ ಧಾರ್ಮಿಕ ಇತ್ಯಾದಿ ಅಹಂಕಾರಕ್ಕೆ ಒಳಗಾಗಿ ತನ್ನ ಕರ್ತವ್ಯವನ್ನು ಮರೆತು ಬಿಡ್ತಾನೆ, ಅದನ್ನು ಕಟ್ಟಿ ಹಾಕ್ತಾನೆ. ಇನ್ನು ರಜೋಗುಣ, ಅಷ್ಟು ಗಳಿಸ್ಬೇಕು, ಇಷ್ಟು ಗಳಿಸ್ಬೇಕು, ಅದನ್ನು ಪಡಿಬೇಕು, ಇದನ್ನು ಪಡಿಬೇಕು, ದೊಡ್ಡ ಮನೆ ತೊಗೋಬೇಕು, ದೊಡ್ಡ ಫ್ಲ್ಯಾಟ್ ತೊಗೋಬೇಕು, ಬಂಗ್ಲೋ ತೊಗೋಬೇಕು, ಇಷ್ಟಿಷ್ಟೆಲ್ಲ ಒಳ್ಳೆ ಸಾಮಾನು ತರಬೇಕು, ಇಂಟೀರಿಯರ್ ಡೆಕೋರೇಷನ್. ರಜೋಗುಣ. ತಮೋಗುಣ, ಯಾವಾಗ ತಿಂದೇನಿ ಯಾವಾಗ ಮಲ್ಕೊಂಡೀನಿ. ಇವು 3 ಗುಣಗಳು ನಮ್ಮನ್ನು ಭಗವಂತನಿಂದ ದೂರ ಮಾಡಿ ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದ್ರ ಜೊತೆಗೆ ಇರ್ತಕ್ಕಂಥ ಇನ್ನೊಂದು 3 ಹಣ್ಣು ಇಂಥದ್ದೇ. ಅವು ಯಾವುದು ಅಂತ ತಿಳ್ಕೊಂಡಂತಂದರೆ ವಿತ್ತೈಷಣ, ದಾರೈಷಣ, ಪುತ್ರೈಷಣ. ಒಬ್ಬ ಸ್ಕೂಲಿನಲ್ಲಿ ಕಲಿತಕ್ಕಂಥ 5-6ನೇ ಕ್ಲಾಸಿಗೆ ಕೇಳಬೇಡ್ರಿ, ಅಷ್ಟಿನ್ನೂ ಮೆಚೂರ್ ಆಗೋದಿಲ್ಲ. 8ನೇ 9ನೇ ಕ್ಲಾಸಿಗೆ ಇರ್ತಕ್ಕಂಥ ಒಬ್ಬ ಹುಡುಗನ ಕೇಳ್ರಿ, ನೀ ಸ್ಕೂಲ್ಗೆ ಯಾಕೆ ಹೋಗ್ತೀನಿ? ಏನು ಉತ್ತರ ಕೊಡ್ತಾನೆ ಗೊತ್ತೇನು? ನಾನು ಚಲೋ ಪಾಸಾಗಿ ಒಳ್ಳೆ ಕಾಲೇಜ್ ತೈತೀನಿ, ಒಳ್ಳೆ ಕಾಲೇಜಿಂದ ನಾನು ಚಲೋ ಗ್ರ್ಯಾಜುಯೇಷನ್ ಆಗ್ತೀನಿ, ಗ್ರ್ಯಾಜುಯೇಷನ್ ಆದ ಕ್ಷಣಕ್ಕೆ ಭಾಳ ರೊಕ್ಕ ಸಿಗ್ತದೆ, ಚಲೋ ಸಂಬಳ ಬರ್ತದೆ, ಸಂಬಳ ಬಂದ ಕ್ಷಣಕ್ಕೆ ಮದುವೆ ಮಾಡ್ಕೋತೀನಿ, ಹೆಂಡತಿ ಜೊತೆ ಮಜಾ ಮಾಡ್ತೀನಿ, ಮಕ್ಕಳಾಗ್ತಾರೆ, ಆರಾಮಾಗಿರ್ತೀನಿ, ರಿಟೈರ್ ಆಗಿ ಹೋಗ್ತೀನಿ. ಇವತ್ತಿನ ಜನರ ಎದುರಿಗೆ ನಾವು ಇಟ್ಟ ಆದರ್ಶ ಇಷ್ಟೇ. ನಮ್ಮ ಎದುರಿಗೆ ಶುಕಾಚಾರ ಆದರ್ಶ ಇಲ್ಲ, ಋಷಿಗಳ ಆದರ್ಶ ಇಲ್ಲ, ಜ್ಞಾನಿಗಳ ಆದರ್ಶ ಇಲ್ಲ, ಮಹಾತ್ಮರ ಆದರ್ಶ ಇಲ್ಲ. ಈ ಹಣ ಬೇಕು, ಮದುವೆ ಆಗಬೇಕು, ಮಕ್ಕಳಾಗಬೇಕು, ವಿತ್ತೈಷಣ, ದಾರೈಷಣ, ಪುತ್ರೈಷಣ. ಈಷಣ ಅಂದರೆ ಇಚ್ಛೆಗಳು, ಬಯಕೆಗಳು. ಇದರ ಸಲುವಾಗಿ ನಾವೇನು ಮಾಡ್ತೇವೆ ಅಂತಂದರೆ, ಯಾರು ಕರ್ಕೊಂಡು ಬಂದಿರ್ತಾರೆ ದೇವರನ್ನೇ ಮರೆತು ಬಿಡ್ತೇವೆ. ದೇವರನ್ನೇ ಮರೆತು ಹೋಗ್ಲಪ್ಪ, ಈ ಫಲವನ್ನು ನಾನು ಒಂದೇ ಹಾದಿ ಅಂತ ಅವನು ಹೇಳಿದ್ನಲ್ಲ, ಆ ಹಾದಿ ಯಾವುದು? ಭಗವಂತನ ಅನುಗ್ರಹ.
ಸಂಸಾರ ಅಂತಂದರೆ ಈ ಕಾಡು ಅಡವಿ ಅಂತಂದರೆ ಈ ಸಂಸಾರ. ಇವನು ಆ 3 ಹಣ್ಣುಗಳನ್ನು ತಿನ್ನಬೇಕು ಅಂತೇಳಿ ಮಾಡ್ತಿರ್ತೀನಲ್ಲ, ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಇವನ ಕರ್ಮಾನುಸಾರವಾಗಿರ್ತಕ್ಕಂತಹ ಅನೇಕ ಕರ್ಮಗಳು ಇವನಿಗೆ ಆ ಸುಖ ಪಡಲಿಕ್ಕೆ ಬಿಡೋದಿಲ್ಲ. ಬಡತನ, ಕರ್ಮದಿಂದ ಬಡತನ ಬರಬಹುದು, ಕರ್ಮದಿಂದ ಅನೇಕ ರೋಗಗಳಿಂದ ಪೀಡ ಆಗ್ಬೋದು, ಕರ್ಮದಿಂದ ಸಿರಿವಂತಿಕೆ ಇರಬಹುದು, ಅದರ ಆರೋಗ್ಯ ಇರಲಿಕ್ಕಿಲ್ಲ. ಆದರೂ ಅದನ್ನು ತಾನು ಪಡೀಬೇಕು ಅಂತ ಏನು ಬಯಸ್ತಾನಲ್ಲ, ಆ ಬಯಸ್ತಕ್ಕಂಥದ್ದು ಏನು ಅಂತ ತಿಳ್ಕೊಂಡಂತಂದರೆ ಸತ್ಕರ್ಮದಿಂದ ಸ್ವರ್ಗ, ಸಂಸಾರದ ಅಲ್ಪ ಸುಖ ಮತ್ತು ನರಕ. ಇವೇ ಅವನಿಗೆ ಸಿಗ್ತಕ್ಕಂಥ ಮುಂದೆ ಫಲಗಳು. ಹೋಗಿ ಆ ಹಣ್ಣುಗಳನ್ನು ತಿನ್ಲಿಕ್ಕೆ ಪ್ರಾರಂಭ ಮಾಡಿದ ಕ್ಷಣಕ್ಕೇನೆ ಒಂದು ಬಂತು ನರಿ, ನಾಯಿ ಇತ್ಯಾದಿ ಪ್ರಾಣಿಗಳು ಬಂದವಲ್ಲ, 6 ಮಂದಿ ಶತ್ರುಗಳು ಬಂದವಲ್ಲ. ಅವ್ರು ಯಾರು ಅಂತ ತಿಳ್ಕೊಂಡಂತಂದರೆ ನಮ್ಮ ಬಂಧುಗಳು. ಯಾವಾಗ ನನ್ನ ಹತ್ರ ಹಣ ಇದೆ ಬರ್ತಾರೆ, ಮಾತಾಡ್ತಾರೆ, ಉತ್ತರ ಮಾಡ್ಕೋತಾರೆ, ಭಾಳ ಚಲೋ ಇದೆಯಪ್ಪ, ಹಾಗಾಯಿತು ಹೀಗಾಯಿತು ಅನ್ನಂಗೆ ಸ್ವಲ್ಪ ನನಗೆ ಅನಾನುಕೂಲ ಇತ್ತು, ಒಂದು ಸ್ವಲ್ಪ ಹಣ ಕೊಡು ಅಂತ ತಿಳ್ಕೊಂಡಂತ. ನನ್ನ ಹತ್ರ ಇರತಕ್ಕಂತಹ ಹಣ್ಣುಗಳನ್ನು ಈ ಬಂಧುಗಳು, ಇನ್ನು ಕೆಲವು ಒಳಗಿನ ಬಂಧು ಇದ್ದಾರಲ್ಲ, ಅವು ನಮ್ಮನ್ನು ಕೊಡು ನನ್ನ ಕೊಡು ಅಂತ ತಿಳ್ಕೊಂಡು ಕೇಳ್ತಾ ಇರ್ತಾರೆ. ಅವು ಯಾವುವು ಅಂತ ತಿಳ್ಕೊಂಡಂತಂದರೆ 5 ಜ್ಞಾನೇಂದ್ರಿಯಗಳು. ಆ ಜ್ಞಾನೇಂದ್ರಿಯಗಳು ನನಗೂ ಈ ಸುಖ ಬೇಕು, ನನಗೂ ಈ ಸುಖ ಬೇಕು, ನನಗೂ ಈ ಸುಖ ಬೇಕು ಅಂತ ತಿಳ್ಕೊಂಡಂತೇಳಿ ನಮ್ಮನ್ನು ಹರಿದಿಂಚಿ ನನಗೆ ಕೊಡು ಅಂತ ತಿಳ್ಕೊಂಡಂತ. ಏನು ಭಾಗವತ ಓದಬೇಕು ಅಂತ ಕಣ್ಣು ಹೇಳಿದೆ, ನಂಗೆ ಸಿನಿಮಾ ತೋರಿಸಿ. ಪೂಜಾ ಮಾಡಬೇಕು ಅಂತ ಕೇಳಿದೆ, ಕ್ರಿಕೆಟ್ ಆಡ್ಲಿಕ್ಕೆ ನಡಿ, ಟೆನ್ನಿಸ್ ಆಡೋಣ. ಈ ರೀತಿಯಾಗಿ ಒಂದೊಂದು ರೀತಿಯಾಗಿರ್ತಕ್ಕಂಥಗಳು. ಇನ್ನು 6 ಶತ್ರುಗಳು ಗೊತ್ತಿದೆ ನಮಗೆ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವುಗಳಿಂದ ಎಲ್ಲ ಸುತ್ತಲೂ ಇದ್ದು ಇವುಗಳನ್ನು ಹೇಗೆ ದೂರಿಡಬೇಕು ಅಂತ ವಿಚಾರ ಮಾಡಂಗೇ ಇಲ್ಲ. ಹೆಂಗಾರ ಮಾಡಿ ಹಣ್ಣು ತಿನ್ನಬೇಕು ಅಂತ ತಿಳ್ಕೊಂಡಂತೇಳಿ ಇನ್ನೂ ಇಂಟೀರಿಯರ್ ಪ್ರದೇಶಕ್ಕೆ ಹೋಗ್ತಾನೆ. ಒಳಗೆ ಹೋದ ಕ್ಷಣಕ್ಕೇನೆ ಅದೊಂದು ಒಳ್ಳೆ ಇತ್ತು, ಅಲ್ಲಿ ಹಕ್ಕಿಗಳಿದ್ದು, ಒಳ್ಳೆ ಸುಂದರವಾದಂಥ ಕಾಡಿತ್ತು, ಹಕ್ಕಿಗಳಿದ್ದು, ಗಿಡಗಳಿದ್ದು, ಹೂಗಳಿದ್ದು. ಇದೇ ನಮ್ಮ ಸಂಸಾರ. ಹೆಂಡತಿ, ಮಕ್ಕಳು. ಸ್ವಲ್ಪ ದಿವಸ ಹೆಂಡತಿ ಜೊತೆಗೆ ಸುಖ ಮಜಾ ಅಂತ ಅನ್ನಿಸ್ತದೆ, ಮಕ್ಕಳಾದ ಕ್ಷಣ ಬಹಳ ಸಂತೋಷ ಆಗ್ತದೆ, ಎಲ್ಲ ರೀತಿಯಾಗಿರ್ತಕ್ಕಂಥ ರೀತಿ ಆಗ್ತದೆ. ಇನ್ನು ಅವರ ಜೊತೆಗೆ ನಾನು ಇದು ಸುಖ ಪಡಬೇಕು ಅಂತ ಅವರಿಗೋಸ್ಕರ ನಾನು ಹಣ ತರಬೇಕಲ್ಲ, ಸಂಬಳ ಸಾಲೋದಿಲ್ಲ, ಅದಕ್ಕೋಸ್ಕರ ಲಂಚ ತೆಗೆದುಕೊಳ್ತೇನೆ, ಸಾಲ ಮಾಡ್ತೇನೆ, ಮತ್ತೇನೇನು ಮಾಡ್ತೇನೆ. ಆ ತೆಗೆದುಕೊಂಡು ಬಂದಿರ್ತಕ್ಕಂಥ ಹಣದಿಂದ ಸುಖ ಪಡಬೇಕು ಅನ್ನೋಟೊತ್ತಿಗೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗ್ತದೆ. ಪೊಲೀಸರು ಹಿಡ್ಕೊಂಡು ಹೋಗ್ತಾರೆ. ಇವೇ ಅಲ್ಲಿರ್ತಕ್ಕಂಥ ಜಿಗಣೆಗಳು, ತಿಗಣೆಗಳು, ಆ ನಂತರ ಅಲ್ಲಿರ್ತಕ್ಕಂಥ ಸೊಳ್ಳೆಗಳು. ಆದರೂ ನಾವು ಇನ್ನೂ ಸ್ವಲ್ಪ ಒಳಗೆ ಹೋಗ್ತೀವಿ. ಅಂದರೆ ಈ ಟ್ಯಾಕ್ಸ್ ಪೀಕ್ಸ್ ಕೊಡಬಾರ್ದು ಅಂತ ತಿಳ್ಕೊಂಡಂತೇಳಿ ನಾವು ಅವ್ರನ್ನ ಬಿಟ್ಟು ಬೇರೆ ಬೇರೆ ಕಡೆಗೆ ಹೋಗ್ತಿರ್ತೀವಿ. ಅಲ್ಲಿ ಇವನು ಸ್ವಲ್ಪ ಒಳಗೆ ಹೋದ ಕ್ಷಣಕ್ಕೇನು ಹುಲ್ಲಿನ ಪೊದೆ ಸಿಕ್ತು ಅಂತ ನಾನು ಹೇಳಿದ್ನಲ್ಲ, ಹುಲ್ಲಿನ ಪೊದೆ ಅಂತ ತಿಳ್ಕೊಂಡಂತ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ದೇವರ ಕೈ ಹಿಡಿದುಕೊಂಡಿದ್ದರೆ ಬಹಳ ಸುಖ ಆಗ್ತದೆ. ಇಲ್ಲಿ ದೇವ್ರ ಕೈ ಬಿಟ್ಟಿದ್ದರಿಂದಾಗಿ ದೇವರನ್ನು ಮರೆತು ವ್ಯಕ್ತಿ ಇರ್ತಕ್ಕಂಥ ಗೃಹಸ್ಥಾಶ್ರಮ ಅಂತ ತಿಳ್ಕೊಂಡಂತಂದರೆ ಸಮಸ್ಯೆಗಳ ಆಗರ. ಆದ್ದರಿಂದಾಗಿ ಹಿಂದಿನ ಮಾಡಿದ ಸಂಚಿತ ಪಾಪ ಪುಣ್ಯಗಳಿಂದ ಹೆಂಡತಿ ಮಕ್ಕಳ ಜೊತೆಗೆ ಸ್ವಲ್ಪ ಸುಖ ಪಡ್ತಾನೆ, ಪುಣ್ಯದಿಂದ ಸುಖ ಪಡ್ತಾನೆ, ಪಾಪಗಳನ್ನು ಪಡ್ತಾನೆ. ಆದರೆ ನಮ್ಮ ಹಿತಶತ್ರುಗಳು, ರಾಜಭಟರು, ಆನಂತರ ಇನ್ಕಮ್ ಟ್ಯಾಕ್ಸ್ ಆಫೀಸರು, ಅದು ಇದು 20 ಥರದ ಸಾಲ ಯಾವಾಗ ಕೊಡ್ತೀವಿ, ಯಾವಾಗ ಇದು ಮಾಡ್ತೀವಿ, ಕೋರ್ಟಿಗೆ ಕೇಸು, ಇವೆಲ್ಲ ಚಾಲು ಆಗ್ತದೆ. ಯಾಕೆ? ಹಣ ಭಗವಂತನ ಕೈ ಹಿಡಿದಿದ್ರೆ ನ್ಯಾಯದಿಂದ ಹಣ ಗಳಿಸ್ತೇನೆ, ಭಗವಂತನ ಕೈ ಬಿಟ್ಟಿದ್ರೆ ಅನ್ಯಾಯದಿಂದ ಹಣ ಗಳಿಸ್ತೇನೆ.
ಇದಕ್ಕಂತೂ ಮುಂದೆ ಹೋಗ್ತಾನೆ. ಇದಕ್ಕೂ ಮುಂದೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ತಿಳ್ಕೊಂಡಂತಂದರೆ, ಅವನು ಈ ಇಷ್ಟೆಲ್ಲ ತ್ರಾಸಿರ್ತಕ್ಕಂಥ ವ್ಯಕ್ತಿಗಳೇನು ಮಾಡ್ತಾರೆ, ಸರಿ ಕುಡಿತಾರೆ. ಆನಂತರ ಕೆಲವ್ರು ನಾವು ನೋಡ್ತೀವಿ, ಸಿನಿಮಾ ಅಂತಂತಾರೆ, ಅಲ್ಲಿ ಅಂತಾರೆ, ಇದು ಅಂತಾರೆ, ಹೆಂಡತಿ ಮಕ್ಕಳು ಮನೆಯಾಗ ಉಪವಾಸ ಬಿದ್ದಿರ್ತಾರೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಷಯದಿಂದ ಅವನು ಅದರಲ್ಲಿ ತಂದಿಷ್ಟೆಲ್ಲ ಹಿಂದಿದೆ ಅಂತ ತಿಳ್ಕೊಂಡು ಮರೆತು ಬಿಡ್ತಾನೆ. ಚೆಂದ ಕಾಣಿಸ್ತಕ್ಕಂಥ ಕಣಕ್ಕೇನೆ ಅಲ್ಲಿ ಹೋಗ್ತಾನೆ ಅಂತ ನಾವು ಹೇಳಿದ್ವಲ್ಲ, ಅಷ್ಟರಲ್ಲಿ ರಾತ್ರಿ ಆಗ್ತದೆ ಅಂತಂದರೆ ಮುಂದೆ ಏನು ಮಾಡಬೇಕು ಅಂತ ತಿಳ್ಕೊಂಡಂತಕ್ಕಂಥದ್ದು ಅವನಿಗೆ ಆ ಕಾಲದಲ್ಲಿ ಏನೂ ತೋಚೋದಿಲ್ಲ. ಒಂದು ಕಡೆ ಸಾಲದ ಭಾರ, ಇನ್ನೊಂದು ಕಡೆಗೆ ನೌಕರಿಯಲ್ಲಿರ್ದಿಂದ ತೆಗೆದು ಹಾಕಿದ್ದಾರೆ, ಮತ್ತೊಂದು ಕಡೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂದಾವ, ಮತ್ತೊಂದು ಕಡೆಗೆ ಇವನ ಮೇಲೆ ಯಾರು ಕೇಸ್ ಹಾಕ್ಯಾರ. ಇಷ್ಟೆಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳ ಎದುರಿನಲ್ಲಿ ಆಗ ಅವನೇನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದರೆ, ಇವರಿಂದ ಪಾರಾಗಬೇಕು ಅಂತೇಳಿ ಸ್ವಲ್ಪ ಇನ್ನೂ ಇಂಟೀರಿಯರ್ ಪ್ರದೇಶಕ್ಕೆ ಹೋಗ್ತಾನೆ. ಇಂಟೀರಿಯರ್ ಪ್ರದೇಶ ಹೋದಾಕ್ಷಣಕ್ಕೇನೆ ಆ ಕಾಲದಲ್ಲಿ ಅವನಿಗೆ ಕೊಳ್ಳಿದೇವುಗಳು ಸಿಗ್ತಾರೆ. ಕೊಳ್ಳಿದೇವುಗಳು ಅಂತ ತಿಳ್ಕೊಂಡಂತಂದರೆ, ನಿಮಗೆ ನಿಮ್ಮ ಹಣ ಎರಡುಪಟ್ಟು ಮಾಡಿಕೊಡ್ತೀವಿ, ಚಿಟ್ ಫಂಡ್ ಇಲ್ಲಿ ಇನ್ವೆಸ್ಟ್ ಮಾಡೋದು. ಆನಂತರ ಕೆಲವರು ಹೆಣ್ಮಕ್ಕಳು ತಮ್ಮ ಮೋಸ ಒಳಗಾಗಿ ನಮ್ಮ ಜೊತೆಗೆ ಬಂದ್ಬಿಡು ಅಂತ ತಿಳ್ಕೊಂಡು ಅಂತೇಳಿ ಅಲ್ಲಿ ಅನೇಕ ರೀತಿಯ ಆಸೆಯನ್ನು ತೋರಿಸ್ತಾರೆ. ಅವರಿಂದ ಹೋಗ್ತಾನೆ. ತಾತ್ಪರ್ಯ ಇಷ್ಟೇ, ಭೋಗ ಸಂಸ್ಕೃತಿಗೆ ಒಳಗಾಗಿ ಎಲ್ಲಿ ತನಗೆ ಭೋಗ ಸಿಗ್ತದೆ ಆಯಾ ತಪ್ಪುದಾರಿಗೆ ಅಲ್ಲಿ ಮತ್ತೆ ಕಾಲ ಬಾಜಾರಿ ಮಾಡ್ತಾನೆ. ಕಪ್ಪು ಹಣ, ಬ್ಲ್ಯಾಕ್ ಮನಿ, ಆನಂತರ ಬ್ಲ್ಯಾಕ್ ಮನಿಯನ್ನು ಮುಚ್ಚಿಡೋದಕ್ಕೋಸ್ಕರ ಎಲ್ಲೆಲ್ಲೋ ಇನ್ವೆಸ್ಟ್ಮೆಂಟು, ಆನಂತರ ಇವನ ಹತ್ರ ಹಣ ಅಂತೇಳಿ ಅನೇಕ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯಿಂದ ಹೆಣ್ಮಕ್ಳು ಹನಿ ಟ್ರ್ಯಾಪ್ ಅಂತಂತಾರಲ್ಲ, ಆ ರೀತಿಯಾಗಿ ಅವ್ರನ್ನ ಮೋಸ ಮಾಡಲಿಕ್ಕೆ ಬರ್ತಾರೆ. ಏನೋ ರೀತಿ ಯಾವ ರೀತಿಯಿಂದ ಬಂದು ಇವನ ಕಡೆ ಇರತಕ್ಕಂಥ ಅಲ್ಪ ಸ್ವಲ್ಪವನ್ನು ತೆಗೆದುಕೊಂಡು ಹೊರಗೆ ನೂಕ್ಬಿಡ್ತಾರೆ. ಈ ಕಡೆಯಲ್ಲಿ ಕೈಯಾಗಿದ್ದ ಹಣನೂ ಹೋಯಿತು, ಇನ್ವೆಸ್ಟ್ ಮಾಡಿದ್ದು ಹೋಯಿತು, ಹೆಂಡತಿ ಮಕ್ಕಳು ದೂರ ಆದರು. ಎಲ್ಲ ರೀತಿಯಾಗಿರ್ತಕ್ಕಂಥ ರೀತಿಯಿಂದ ಆ ಕಾಲದಲ್ಲಿ ಅವನು ಭೋಗ ಸಂಸ್ಕೃತಿಯ ಒಳಗೆ ಆ ತಗ್ಗಿನಲ್ಲಿ ಬಿದ್ದುಬಿಡ್ತಾನೆ. ಕುಡಿದು, ಸಿಗರೇಟ್ ಸೇದು, ತಂಬಾಕು ತಿಂದು ಮರಿಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥ ಆ ತಗ್ಗಿನಲ್ಲಿ ಬಿದ್ದಿರ್ತಾನೆ. ರಾತ್ರಿ ಆಗಿರ್ತದೆ, ಕ್ರೂರ ಮೃಗಗಳು ಒದರ್ತಾ ಇರ್ತವೆ, ಮಧ್ಯದಲ್ಲಿ ಗೂಗೆ ಶಬ್ದ ಕೇಳಿಸ್ತಾ ಇರ್ತದೆ ಅಂತ ತಿಳ್ಕೊಂಡಂತಿದ್ದಾರೆ. ಆಗ ಮತ್ತೆ ಪುನಃ ವಿಚಾರ ಬರ್ತದೆ, ಏನಾದರೂ ಮಾಡಿ ನಾನು ಇಲ್ಲಿಂದ ಪಾರಾಗಬೇಕು ಅಂತ ತಿಳ್ಕೊಂಡಂತೇಳಿ ಪ್ರಯತ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಹೇಳ್ತಾರೆ, ಇಲ್ಲ ನಮ್ಮೊಬ್ಬ ಮಾಂತ್ರಿಕ ಇದ್ದಾನೆ, ಅವನು ಬಂಗಾಲಿ ಮಾಂತ್ರಿಕ, ನಿನ್ನ ಬೇಕಾದಷ್ಟು ದುಡ್ಡು ಎಲ್ಲ ಕೊಡ್ತಾನೆ. ಆ ಕಾಲಕ್ಕೆ ಮಾಂತ್ರಿಕ ಹೇಳ್ತಾನೆ, ಏನಿಲ್ಲ, ನಿಮ್ಮ ಮನೆ ಅಂಗಳದೊಳಗೆ ಅಥವಾ ನಿಮ್ಮ ಹೊಲದೊಳಗೆ ಕೆಳಗೆ 8 ಕೊಡ ತುಂಬೆ ಹಣ್ಣು, ಅದು ಪೈಸಾ, ಆ ಪೈಸಾದಿಂದ ನೀನು ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲ ರೀತಿಯಾಗಿರ್ತಕ್ಕಂಥ ಇಂಥವರು ಅವ್ರು ಹೇಳ್ತಾರೆ, ಆದರೆ ನೀವು ಮೊದಲು ಇಷ್ಟು ರೊಕ್ಕ ತುಂಬು. ಅವನು ಶುರುವಾತಿಗೆ ತಾವೇ ಒಂದು ಸ್ವಲ್ಪ ರೊಕ್ಕ ಕೊಡ್ತಾರೆ, ತಮ್ಮ ಕಡೆ ಹೇಳ್ಕೋತಾರೆ. ಆ ನಂತರ ಇವನು ಮನೆಯ ಒತ್ತಿಟ್ಕೋತಾರೆ, ಮನೆ ಮಾರಿಸ್ತಾರೆ. ಹೀಗಾಗ್ತದೆ ಏನು ಅಂತ ತಿಳ್ಕೊಂಡಂತ ಆಗುತ್ತದೆ. ಇಲ್ಲೇ ವಿರಾರದೊಳಗೇನೆ ನಮ್ಮೆಲ್ಲದೆ ನಮ್ಮ ವ್ಯಕ್ತಿ ಒಬ್ಬ ಬರ್ತಿದ್ದ ಅವನು ಅವ್ರ ಅಪ್ಪ ಗಳಿಸಿದ ತೋಟ ಇತ್ತು, ಹೂವಿನ ಗಿಡಗಳಿದ್ದು, ಸಾಕಷ್ಟು ಒಳ್ಳೆ ಹೂವಿನ ಬಿಸ್ನೆಸ್ ಇತ್ತು, ಹಣ್ಣಿನ ಪಲ್ಯಕಾಯಿ ಬಿಸ್ನೆಸ್ ಇತ್ತು, ಮಾಡ್ಕೊಂಡು ನಡೆದಿದ್ದ.
ಮಧ್ಯದಲ್ಲಿ ಯಾರೋ ಒಬ್ಬರಿದ್ದ ಬಂಗಾಲಿ ಬ್ಲ್ಯಾಕ್ ಮನಿ ಮ್ಯಾಜಿಕ್ ಮಾಡ್ಕೊಂತ ಬೆನ್ನು ಹತ್ತಿದ್ರು. ನಡೆದ ಘಟನೆ 5-6 ವರ್ಷದಿಂದ ನಡೆದಿರ್ತಕ್ಕಂಥ ಘಟನೆ. ನಮ್ಮಲ್ಲಿ ಯಾವಾಗಾರ ಬರ್ತಿದ್ದ. ಒಂದು ದಿವಸ ಬಂದ, ಏನು ಇಲ್ಲ ಆಚಾರ್ಯ, ನಮ್ಮ ಮನೆಯೊಳಗೆ ಲಕ್ಷ್ಮೀ ಪೂಜೆ ಆಗಬೇಕು. ಯಾಕಪ್ಪ ಏನಾಯ್ತು? ಇಲ್ಲ, ನನಗೊಬ್ಬ ಮಾಂತ್ರಿಕ ಸಿಕ್ಕಾನ, ಹೇಳೋಣ ನಾಳೆ ಅಮಾವಾಸ್ಯೆ ರಾತ್ರಿ 6 ಕಡೆಯಿಂದ ಕರ್ಕೊಂಡೋಗಿ ಲಕ್ಷ್ಮೀ ಪೂಜೆ ಮಾಡಿಸ್ಕೊ, ಲಕ್ಷ್ಮೀ ಪೂಜೆ ಮಾಡಿಸು, ಆ ನಂತರ ನಿನ್ನ ತೋಟದಾಗ ಹೋಗು, ತೋಟದಾಗ ಹೋಗಿ ಆ ನಂತರ ಒಂದು ಮುಷ್ಟಿ ತುಂಬ ಅಕ್ಕಿ ತೊಗೊಂಡು ಹಿಂಗೆ ಚೆಲ್ಬಿಡು. ಎಲ್ಲಿ ಚಲ್ತಿಯಲ್ಲ ಅದ್ರ ಕೆಳಗೆ ಬಂಗಾರದ ಕೊಡಗಳ ಅಂತ ಹೇಳ್ಯಾನ ಅಂತ ತಿಳ್ಕೊಂಡು. ನಾ ಅದೇ ಇಂಥವ್ರು ಹಿಂದೆ ಬೀಳಬೇಡ, ಮೋಸ ಮಾಡ್ತಾರೆ ನಿನಗೆ, ನೋಡ್ತೀನಿ ಎಲ್ಲ ಕಸ್ಕೋತಾರಂತ. ಆಚಾರ ಹಂಗಿಲ್ಲ. ನಾನು ನನ್ನ ಗೆಳ ಕರ್ಕೊಂಡು ಹೋಗಿದ್ದ ಅವನ ಹತ್ರ. ಕಳ್ಕೊಂಡು ಹೋದ ಕ್ಷಣಕ್ಕೇನೆ ಆ ಮಾಂತ್ರ ಕಣ್ಣು ಮುಚ್ಕೊಂಡು ಜಪ ಮಾಡ್ತಿದ್ದ. ಜಪ ಮಾಡ್ಕೋತ ನಾನು ನೋಡ್ತಿದ್ದೆ, ತಣ್ಣನೆ ಹಾರಿ ಹೂವಿನ ಒಂದು ಮಾಲಿ ನನ್ನ ಕೊಳ ಬಂದಿತ್ತು. ಕೊಳ ಬಿದ್ದ ಕ್ಷಣಕ್ಕೆ ಅವನು ಕಣ್ ತೆಗೆದ. ಯಾರು ಕೊಳ್ಳ ಇವತ್ತಿನ ದಿವಸ ಮಾಲಿ ಬಿದ್ದದ? ಆ ವ್ಯಕ್ತಿ, ಅವನಲ್ಲಿ ಬೇಕಾದ ಸಂಪತ್ತಿ ಅದು, ಆದ್ರೆ ಅವ್ನು ಗೊತ್ತಾಗೋಲ್ತು. ಲಕ್ಷ್ಮಿ ಅವಾಗ ಸ್ವಲ್ಪ ಸೆಟ್ ಆಗ್ಯಾಳ, ಅದರಿಂದಾಗಿ ಅವ್ನು ಕೊಡಿಸ್ತಾನೆ ಅಂತೇಳಿ ಬಂದು ನಾ ಅದೇ ನನ್ನ ಕಡೆ ನಿಂತವೆಲ್ಲ ನಾವು ವಿಶ್ವಾಸವೂ ಇಲ್ಲ ನನಗೆ, ನಾ ಬರೋಂಗಿಲ್ಲ, ಅವ್ರದ್ದೊಂದು ಊರಾಗಿರ್ತಕ್ಕಂಥ ಪುರೋಹಿತ ಅವ್ನು ಹಿಡ್ಕೊಂಡು ಪೂಜೆ ಮಾಡು ಅಂತ ತಿಳ್ಕೊಂಡಂತೆ. ಮುಂದೆ 3 ವರ್ಷ ಅವರು ಈ ಸಾಮಾನು ತರಬೇಕು, ಆ ಸಾಮಾನು ತರಬೇಕು, ಹಿಮಾಲಯದಿಂದ ಇಂಥ ಒಂದು ಜಡಿ ಬೂಟಿ ತರಬೇಕು, ಆ ನಂತರ ಇಂಥ ಒಂದು ಕಡೆಯಿಂದ ಅತಿ ಸುಗಂಧಿತವಾದಂಥದ್ದು, ಅದು ಬೆಕ್ಕಿನೊಳಗೆ ಸಿಗ್ತಕ್ಕಂಥ ಒಂದು ಸುಗಂಧ, ಅದನ್ನು ತರಬೇಕು, ಇದಕ್ಕೆ 5 ಲಕ್ಷ ರೂಪಾಯಿ ಕೊಡು, ಅದಕ್ಕೆ 6 ಲಕ್ಷ ರೂಪಾಯಿ ಕೊಡು. ಆ ನಂತರ ಯಾವಾಗಲೂ ಅವ್ನು ಬಂದು ತೆಗಿ ಅಂತ ಹೇಳ್ತಿದ್ದ. ತೆಗಿ ಅಂತಂದ ಕಡೆ ನೋಡು, ಇನ್ನೊಬ್ಬರಿ ಆ ಕೊಡ ಮ್ಯಾಲೆ ಬರ್ಲಿಕ್ಕತ್ತದ, ಇನ್ನು ಒಂದೇ ಫೂಟ್ ಅದ, ಛೇ ಇಷ್ಟು ಸೂರ್ಯೋದಯ ಆಯ್ತು, ಹೋಯ್ತು ಲಕ್ಷ್ಮೀ ಕೆಳಗೋದು, ಇನ್ನೊಂದು ದಿವಸ ಬರ್ತೇನೆ. ಇದು ನಡೆದ ಘಟನೆ ನಾನು ಹೇಳ್ತೇನೆ. ಈ ರೀತಿಯಾಗಿ ಅವನ ತೋಟ ಹೋಯಿತು, ಮನಿ ಹೋಯಿತು, ಮತ್ತೊಂದು ಹೋಯಿತು, ಮುಗಿದೊಂದು ಹೋಯಿತು. ಯಾವನ ಕೈಯೊಳಗೆ 1 ಕೋಟಿ ರೂಪಾಯಿಗಿಂತ ಹೆಚ್ಚು ಭೂಮಿ ಮಾಲಿತ್ತು. ಈಗ ವ್ಯಕ್ತಿ ಹೋಲ್ಸೇಲ್ ಭಾಜಿ ಮಾರ್ಕೆಟ್ನೊಳಗೆ ಅವ್ರು ಆ ಗಿರಾಕಿ ಈ ಗಿರಾಕಿ ಅವ್ರಿಗೆ ಇವ್ರಿಗೆ ದಲಾಲಿನ ಮಾಡ್ಕೊಂಡು ಹೆಂಗೆ ಹೊಟ್ಟೆ ತುಂಬಿಸ್ಕೊಳಕತ್ತಾನೆ, ಬಾಡಿಗೆ ಮನೆಯಾಗಿದ್ದ. ಸಂಸಾರದಲ್ಲಿ ಹೆಚ್ಚಿನ ಹಣ ಬೇಕು ಅಂತ ತಿಳ್ಕೊಂಡಂತ ಅನ್ನೋದನ್ನು ಇಲ್ಲಿ ತೋರಿಸ್ಕೊಡ್ತಾರೆ. ಆ ವ್ಯಕ್ತಿ ಇವೇನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದ್ರೆ ಇಂಥ ತಗ್ಗಿನೊಳಗೆ ಬೀಳ್ತಾನೆ. ಮ್ಯಾಲೆ ಬರಬೇಕು ಅಂತ ತಿಳ್ಕೊಂಡು ಬಯಸ್ತಾನಲ್ಲ, ಮ್ಯಾಲೆ ಬರಬೇಕು ಅಂತ ಬಯಸಿದ ಕ್ಷಣಕ್ಕೇನೆ ಯಾರೋ ಹಿಂಗೆ ಸಹಾಯ ಮಾಡ್ತೀವಿ ಅಂತಂತಾರೆ, ಯಾರೋ ನೀನು ಹಿಂಗೆ ರೊಕ್ಕ ಕೊಡಿಸ್ತೀನಿ ಅಂತಂತಾರೆ, ಮೋಸ ಮಾಡ್ತಾರೆ. ಇಂಥ ಮುಡಿಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಆವಾಗ ಆ ಜಾಲಿ ಮರ ಹಿಡ್ಕೊಂಡು ಮ್ಯಾಲೆ ಬರ್ತಾನಲ್ಲ, ಈ ಜಾಲಿ ಮರಗಳು ಅಂತ ತಿಳ್ಕೊಂಡಂತಂದರೆ ಇದೇ ಈ ಬಾಬಾಗಳು, ಪಾಖಂಡಿಗಳು. ಇವರೇ ಈ ರೀತಿಯಾಗಿ ಇನ್ನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಇವ್ರಿಗೆ ಅನುಕೂಲತೆಯನ್ನು ಮಾಡಲಿಕ್ಕೆ ಕೊಡೋದಿಲ್ಲ. ಅಲ್ಲಿ ಅವನಿಗೆ ನೆರಳು ಸಿಗ್ತದೆ ಅಂತೇಳಿ ತಿಳ್ಕೊಂಡಿರ್ತಾನೆ. ನೆರಳಿನ ಬದಲಾಗಿ ಕೇವಲ ಮುಳ್ಳುಗಳು ಸಿಗ್ತದೆ. ಹಣ ಹೋಯ್ತದೆ, ಬಳಗ ಮಂದಿ ದೂರ ಆಗ್ತಾರೆ, ಮಂದಿ ಅಪಮಾನ ಮಾಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಬಡವಾದ ಕ್ಷಣಕ್ಕೆ ಯಾರು ಕೇಳ್ತಾನೆ? ಹೀಗಾಗಿ ಅವನು ಆ ಒಂದು ಸಂದರ್ಭದ ಎಲ್ಲವನ್ನೂ ಕಳ್ಕೊತಾನೆ. ಕಳ್ಕೊಂಡ ಮೇಲೆ ಬಹುಶಃ ನಮ್ಮ ಮಾಮನ ಮಗ ಹೆಲ್ಪ್ ಮಾಡ್ಬೋದು, ನನ್ನ ಇವ್ರು ಹೆಲ್ಪ್ ಮಾಡ್ಬೋದು, ಮತ್ತು ಯಾರೋ ನನ್ನ ಜೋಡಿ ಕೆಲಸ ಮಾಡ್ತಾರೆ ಹೆಲ್ಪ್ ಮಾಡ್ಬೋದು ಅಂತ ತಿಳ್ಕೊಂಡಂತೇಳಿ ಅವ್ರಿಗೆ ಸಾಕಷ್ಟು ಒಳ್ಳೆಯ ಅನುಕೂಲ ಕೈಯಾಗಿದ್ದಾರೆ, ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರು ಇದ್ದಾರೇನು ಅಂಥೇಳಿ ಅವರಿಂದ ಹೋಗ್ತಾನೆ ಅಂತಂದರೆ ನೀರು ಕಾಣಿಸ್ತದೆ, ನೀರು ಕುಡಿಬೇಕು ಹೋಗ್ತಾನೆ. ಅದೇ ಬಿಸಿಲು ಗುದುರಿ. ಅವ್ರು ಯಾರೂ ಹೆಲ್ಪ್ ಮಾಡೋಂಗಿಲ್ಲ. ಮನುಷ್ಯನ ಸ್ವಭಾವ ಸುಖದಲ್ಲಿ ಸಮೃದ್ಧಿಯಲ್ಲಿದ್ದಾಗ ಭಾಳ ಜನ ಮಿತ್ರರು,
ಯಾವಾಗ ಕೈ ಖಾಲಿ ಆಯಿತು ಎಲ್ಲರೂ ದೂರ ಸರಿತಾರೆ. ಯಾವನೋ ಒಬ್ಬ ಒಳ್ಳೆಯ ವ್ಯಕ್ತಿ ಕಷ್ಟ ಕಾಲದಲ್ಲಿ ನಮ್ಮ ಜೊತೆಗೆ ಸಹಾಯ ಮಾಡ್ತಾನಲ್ಲ, ಅವನೇ ಮಿತ್ರ. ಅಂಥವ್ರು ಸಿಗ್ತಾರೆ ಕೆಲವು ಸಲ. ಆದರೆ ನಿಜವಾದ ಮಿತ್ರ ಯಾವಾಗಲೂ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥವನು ಭಗವಂತ. ಅಂಥವರ ಹಿಂದೆ ಅವನಿಗೆ ಆಗೋದಿಲ್ಲ. ಕೊನೆಗೆ ಏನು ಮಾಡ್ತಾನೆ ಅಂತ ತಿಳ್ಕೊಂಡಂತಂದ್ರೆ, ಕೊನೆಗೆ ತನ್ನ ಹೆಂಡತಿ ಮಕ್ಕಳು ಇರ್ತಾರಲ್ಲ, ಹೆಂಡತಿ ಮಕ್ಕಳು ವಿಕಾಸಂತ ಹೇಳ್ತಿರ್ತಾನೆ ಅವನು. ಈ ವ್ಯಕ್ತಿಗೂ ಹೇಳಿದ್ರು, ಇವೆಲ್ಲ ಬೇಡ, ಬಿಟ್ಬಿಡು, ಹಾಗೆ ಹಿಂಗೆ. ದುಡ್ಡಿನ ಹಿಂದೆ ಬಿದ್ದು ಹೆಂಡತಿ ಮಕ್ಕಳಿಗೆ ಹೆಲ್ಪ್ ಮಾಡೋಂಗಿಲ್ಲ, ಏನು ಮಾಡೋಂಗಿಲ್ಲ. ಅವ್ರ ಪಾಪ ಏನೋ ಒಂದು ಸ್ವಲ್ಪ ಗಳಿಸ್ಕೊಂಡು ಏನು ನೌಕರಿ ಪೀಕರಿ ಹಿಡಿದು ನಡೆಸಿರ್ತಾರೆ, ಅವ್ರ ಹತ್ರ ಹೋಗ್ತಾನೆ. ಅದೇ ನದಿ, ನೀರಿರ್ತಾವೆ, ತನ್ನ ಮಕ್ಕಳ ಹತ್ರ ಸಂಪತ್ತಿ ಇರ್ತದೆ, ಬಂಧುಗಳ ಹತ್ರ ಸಂಪತ್ತಿ ಇರ್ತದೆ. ಅಲ್ಲಿ ಹೋಗಿ ಸಂಪಾದ ಹೋಗಾಕ್ರೆ ಏನೋ ಸ್ವಲ್ಪ ಸಿಗ್ಬೋದು, ಹೊಟ್ಟೆ ಗತಿಯಲ್ಲಿ ಏನು ಮಾಡಬೇಕು ಅಂತ ಅವ್ರ ಹತ್ರ ಹೋಗ್ತಾನೆ. ಯಾರು ಬೇಡ ಅಂದರೂ ಕೇಳದೆ ಅವರನ್ನು ದೂರೀಕರಿಸಿ ತಾನು ಹಣದಿಂದ ಬಿದ್ದು ಹೋಗಿರ್ತಾನಲ್ಲ, ಇಂಥ ಬಾಬಾಗಳಿಂದ ಬಿದ್ದು ಅಲ್ಲಿಂದ ಮತ್ತೆ ತಿರುಗಿ ಬಂದ ಕ್ಷಣಕ್ಕೆ ಅವರು ಇವನು ಕೇಳಂಗಿಲ್ಲ. ಅವನು ಈ ರೀತಿಯಾಗಿರ್ತಕ್ಕಂಥ ಆ ವ್ಯಕ್ತಿಯನ್ನು ಕೇಳೋದಿಲ್ಲ. ಅವರಲ್ಲಿ ನೀರಿದ್ರೂ ಇವ್ನು ನೀರು ಸಿಗಂಗಿಲ್ಲ. ಅವ್ರು ಹೇಳ್ತಾರೆ, ನೀನು ಕೊಡ್ಲಿಕ್ಕೆ ಎಲ್ಲ ಹಣ ಅದಪ್ಪ, ಅಪ್ಪ ನಿನ್ಗೆ ಯಾರು ಮಾಡೋರು? ನನಗೂ ಮಕ್ಕಳಿದ್ದಾರೆ, ನನಗೆ ಹೆಂಡ್ತಿ ಇದ್ದಾಳೆ, ಮಕ್ಕಳಿಗೆ ಕಾನ್ವೆಂಟ್ ಸ್ಕೂಲ್ಗೆ ಆಗಬೇಕು, ಅಲ್ಲಿ ಡೊನೇಷನ್ ಕೊಡಬೇಕು, ಅವರಿಗೆ ಚಲೋ ಬೂಟ್ ತರಬೇಕು, ಅವರಿಗೆ ಯೂನಿಫಾರ್ಮ್ ಕೊಡಬೇಕು, ಪಾಪ ಭಾಳ ಬೇಡ್ತಾವೆ, ಅವ್ರಿಗೆ ಮೊಬೈಲ್ ಕೊಡಿಸ್ಬೇಕು, ಅವ್ರಿಗೆ ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು. ಅವ್ರಿಗೆಲ್ಲ ಮೊಬೈಲ್ ಕೊಡಿಸ್ಲಿಕ್ಕೂ ಹಣ ಅದ, ಅವ್ರಿಗೆ ಬೇಕಾದಷ್ಟು ಎಂಟರ್ಟೈನ್ ಮಾಡಲಿಕ್ಕೂ ಹಣ ಅದ. ಅಪ್ಪ ಬೇಡಿದ್ರೆ ಅವು ಬೇಡಿದ್ರೆ ಇಲ್ಲ. ಬಂಧುಗಳು ಕೊಡ್ತಾರಂತ ಅನ್ನೋ ಆಶೆಯಿಂದ ಯಾವನು ಎಲ್ಲವನ್ನೂ ಕೂಡ ಖರ್ಚು ಮಾಡಿಬಿಡ್ತಾನೆ, ಅವನಿಗೆ ಸಿಗೋದು ಕೇವಲ ದುಃಖ. ಅದಕ್ಕೆ ಭಾಗವತ ಎಚ್ಚರಿಸ್ತದೆ ನಮಗೆ. ನೀವು ದಿನ ಏನು ಗಳಿಸ್ತೀರಿ ಅಥವಾ ತಿಂಗಳಿಗೆ ಏನು ಗಳಿಸ್ತೀರಿ? ಗಳಿಸಿದ್ರೊಳಗೆ ನಿಮ್ಮ ಹೆಸರಲ್ಲೇ 20% ನಿಮ್ಮ ಹೆಸರಲ್ಲೇ ಇಡ್ರಿ, ಬ್ಯಾಂಕ್ನಾಗ ಇನ್ವೆಸ್ಟ್ ಮಾಡಿರಿ. 15% ನಿಮ್ಮ ಹೆಂಡತಿ ಹೆಸರಲ್ಲಿ ಇನ್ವೆಸ್ಟ್ ಮಾಡಿರಿ. ಆನಂತರ ಇನ್ನು 20% ನಿಮ್ಮ ದಾನ ಧರ್ಮ ಪೂಜಾ ಪುನಸ್ಕಾರ ಹೋಮ ಹವನಕ್ಕೋಸ್ಕರ ರಿಸರ್ವ್ ಇಡಿ. 10% ಟ್ಯಾಕ್ಸ್ ತೊಂಬ್ರಿ. ಈ ರೀತಿಯಾಗಿ 55 ರೂಪಾಯಿ ಬದಿಗಿಡ್ರಿ. ಉಳಿದು 45 ರೂಪಾಯಿಗೆ ತಿಂಗಳು ಕಳೆಯಿರಿ. ಅಂದರೆ 45%ನಲ್ಲಿ ನೀವು ಪೂರ್ತಿ ತಿಂಗಳನ್ನು ನಡೆಸ್ರಿ. ಕಷ್ಟ ಆಗ್ಬೋದು, ಆದರೆ ಇವು ನಂತರ ಉಪಯೋಗಕ್ಕೆ ಬೀಳ್ತವೆ. ಈ ರೀತಿಯಾಗಿ ಎಷ್ಟೋ ಜನ ಮಾಡಿದವರಿದ್ದಾರೆ, ಇವತ್ತು ಮುಪ್ಪಿನ ಕಾಲದಲ್ಲೂ ಸುಖಿಯಾಗಿದ್ದಾರೆ. ಹೆಂಡತಿ ಕೈಯಾಗೂ ರೊಕ್ಕದ, ಗಂಡನ ಕೈಯಾಗೂ ರೊಕ್ಕದ. ಯಾಕೆ ನಾಳೆ ಅಚಾನಕ್ ಹೋಗಿಬಿಟ್ಟ ಅಂತಂದ್ರೆ ಹೆಂಡತಿನ ಮಕ್ಕಳು ಕೇಳಂಗಿಲ್ಲ, ವೃದ್ಧಾಶ್ರಮಕ್ಕೆ ಹಾಕ್ತಾರೆ. ಅದಕ್ಕೋಸ್ಕರ ಅದು ಮಾಡಬೇಕು. ಇಲ್ಲಿ ಇವನು ಹೆಂಡತಿ ಮಕ್ಕಳು ಕೂಡ ಏನು ಮಾಡಲಿಲ್ಲ, ಏನೂ ಮಾಡಲಿಲ್ಲ ಅಂತಕೊಂಡು ಆ ಕಾರಣಕ್ಕೆ ಏನು ಮಾಡಬೇಕು ಅಂತೇಳಿ ದಿಂಗುಣನಾಗಿ ಅಲ್ಲಿ ತಿರುಗ್ತಕ್ಕಂಥ ಸಂದರ್ಭದಲ್ಲಿ 3 ಕಡೆ ಬೆಂಕಿ ಇರ್ತಕ್ಕಂಥ ಸ್ಥಳ ಸಿಕ್ತು. ಈ ಕಡೆಯಿಂದ ಬೆಂಕಿ, ಈ ಕಡೆಯಿಂದ ಬೆಂಕಿ. ಮೈ ಮೇಲೆ ಬಟ್ಟೆ ಸುಡ್ಲಿಕ್ಕೆ ಚಾಲು ಆಯಿತು. ಅಲ್ಲಿಂದ ಹೇಗೋ ಹೊರಗೆ ಬಿದ್ದ. ಆ 3 ಕಡೆಯಿಂದ ಬಂದಿರತಕ್ಕಂಥ ಬೆಂಕಿ ಅಂತ ತಿಳ್ಕೊಂಡಂತಂದರೆ ತ್ರಿವಿಧ ತಾಪಗಳು: ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ. ಹಿಂದಿನ ಮಾಡಿದ ಕರ್ಮಾನುಸಾರವಾಗಿ ಗ್ರಹಾದಿಗಳಿಂದ, ಆ ಗ್ರಹ ಈ ಗ್ರಹ ಅಥವಾ ದೈವಿ ಆಪತ್ತುಗಳಿಂದಾಗಿ ಬರ್ತಕ್ಕಂಥ ಆಪತ್ತುಗಳು. ಆನಂತರ ಆದಿಭೌತಿಕ ಅಂತ ತಿಳ್ಕೊಂಡಂತಂದರೆ ಈಗ ಕೊರೋನಾ ಮಹಾಮಾರಿ, ಸೈಕ್ಲೋನು, ಮಹಾಪುರ, ಬರಗಾಲ ಇತ್ಯಾದಿ. ಆನಂತರ ಆಧ್ಯಾತ್ಮಿಕ ತಾಪ ಅಂತ ತಿಳ್ಕೊಂಡಂತಂದರೆ ಮಾನಸಿಕ ಪೀಡೆ, ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ. ದೇವರನ್ನು ನಂಬಿದೇ ಇರ್ತಕ್ಕಂಥವರಿಗೆ ಏನೇನು ಆಂಬಿಷನ್ಗಳು ಪೂರ್ತಿ ಆಗೋದಿಲ್ಲ. ಇದರಲ್ಲಿಯೇ ಪೀಡಿತನಾಗಿ ಇವನ ಬಟ್ಟೆ ಸುಟ್ಟು ಹೋಗ್ತದೆ, ಇವನ ದೇಹ ಬಿದ್ದು ಹೋಗ್ತದೆ, ಸತ್ತು ಹೋಗ್ತಾನೆ. ಅಲ್ಲಿಂದ ಮುಂದೆ ಹೋದ ಕ್ಷಣಕ್ಕೇನೆ ಅಲ್ಲಿ ಒಂದು ಒಳ್ಳೆ ಮನೆ ಸಿಗ್ತದೆ. ಆ ಒಳ್ಳೆ ಮನೆ ಅಂತ ತಿಳ್ಕೊಂಡಂತಂದರೆ
ಹಿಂದಿನ ಜನ್ಮದಲ್ಲಿಯೋ ಈ ಜನ್ಮದಲ್ಲಿಯೋ ಮಾಡಿರ್ತಕ್ಕಂಥ ಕಿಂಚಿತ್ ಪುಣ್ಯದಿಂದ ಸಿಕ್ಕಿರ್ತಕ್ಕಂಥ ಸ್ವರ್ಗ. ಅವ್ರು ನಿಮ್ಮ ಪಾಕೆಟ್ನಾಗ ರೊಕ್ಕ ನೋಡಿ ನಿಮ್ಗೆ ಕರ್ಕೋತಾರೆ, ಬಂದ್ಕರ್ದ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ. ಯಾವಾಗ ನಿಮ್ಮ ಪಾಕೆಟ್ ಖಾಲಿ ಆಯಿತು 5 ಸ್ಟಾರ್ ಹೋಟೆಲ್ನೊಳಗೆ ಹೊರಗೆ ದಬ್ತಾರೆ. ಹಂಗೆ ಎಂದು ಪುಣ್ಯ ಮುಗೀತು, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ಮಿಷಂತಿ, ಸ್ವರ್ಗದಿಂದಲೂ ದಬ್ದಿರ್ತಾರೆ. ದಬ್ಬಿದಾಕ್ಷಣಕ್ಕೇನೆ ಇನ್ನೊಬ್ಬರು ನಮ್ಮ ಕೆಟ್ಟ ಮಾಡಿರ್ತಾವಲ್ಲ ಯಾರಿಗೆ ಪಾಪಗಳು ಎಳ್ಕೊಂಡು ಹೋಗ್ತಾವೆ, ನರಕದೊಳಗೆ ಹಾಕ್ತಾವೆ. ಅಲ್ಲಿಯೂ ದುಃಖ ಅನುಭವಿಸು, ಅಲ್ಲಿ ದುಃಖ ಅನುಭವಿಸಿ ಅಲ್ಲಿಂದಲೂ ಹೆಂಗೋ ಹೊರಗೆ ಬೀಳ್ತೀವಿ. ಹೊರಗೆ ಬಿದ್ದಾಕ್ಷಣಕ್ಕೆ ಒಂದು ಮನೆ ಸಿಗ್ತದೆ, ಸಣ್ಣ ರೂಮ್, ಕೈಕಾಲು ಚಾಚಲಿಕ್ಕೆ ಜಾಗ ಇಲ್ಲ, ಅಂದರೆ ತಾಯಿ ಹೊಟ್ಟೆ ಪುನರ್ಜನ್ಮ. ಅಲ್ಲಿ ಕಾಲು ಚಾಚಲಿಕ್ಕೆ ಜಾಗ ಇಲ್ಲ, ಕೈ ಚಾಚಲಿಕ್ಕೆ ಜಾಗ ಇಲ್ಲ. ಆ ಸಣ್ಣ ಜಾಗದೊಳಗೇನೆ ಹಿಂಗೆ ಮಾಡ್ಕೊಂಡು ಕೂತ್ಕೊಂಡಿರ್ಬೇಕು. ಯಾವಾಗ ತಲೆ ಕೆಳಗೆ ಹಿಂಗಾಗ್ತದೆ, ಹಿಂಗೆ ಫ್ಲೋಟಿಂಗ್. ಅಂಥ ಸಂದರ್ಭದೊಳಗು ಆಕೆ ಬೈಕಿ ಅಂತ ತಿಳ್ಕೊಂಡು ಅಂತೇಳಿ ಹಸಿ ಮೆಣಸಿನ್ಕಾಯಿ ಭಜಿ ತಿಂದರೆ ಪಾಪ ಒಳಗೆ ಕೂಸಿನ ಮೈ ಚರ 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 ಅಂತಿರ್ತದೆ, ಚರ ಚರ ಮೈ ಸುಡ್ತಿರ್ತದೆ. ಆ ನಂತರ ಆಕೆ ತನಗೇನು ಬೇಕು ಸುಖಕ್ಕೆ ಅದು ಇದು ಬೇಕು ಅಂದ ಕ್ಷಣಕ್ಕೇನೆ ಜೀರ್ಣ ಆಗದೆ ಪ್ರೆಷರ್ ಬಂತು ಅಂತಂದರೆ ಇವನಿಗೆ ಪ್ರೆಷರ್ನಿಂದ ಉಸಿರುಗಟ್ಟಿದಂಗೆ ಆಗ್ತದೆ. ತಾಯಿ ಮಾಡ್ತಕ್ಕಂಥ ತಪ್ಪುಗಳಿಂದ ಒಳಗಿರ್ತಕ್ಕಂಥ ಗರ್ಭದಲ್ಲಿ ನಾವು ವಿಲಿ ವಿಲಿ ಒದ್ದಾಡ್ತಿರ್ಬೇಕು. ಅಂಥ ಪರಿಸ್ಥಿತಿ. ಇಂಥ ಪರಿಸ್ಥಿತಿಯಲ್ಲಿ ಕೊನೆಗೆ ಹೇಗೋ ಆ ತಾಯಿಯ ಗರ್ಭದಿಂದ ಹೊರಗೆ ಬೀಳ್ತೀವಿ. ಅದು ಹಿಂದಿನ ಜನ್ಮದಲ್ಲಿ ಅನೇಕ ಪಾಪಗಳನ್ನು ಮಾಡಿದ್ದರಿಂದಾಗಿ ಯಾವುದೋ ಝೋಪಡಪಟ್ಟಿಯೋ ಕೇರ್ ಆಫ್ ಫುಟ್ಪಾತೋ, ಅತಿ ದರಿದ್ರರು, ಎಲ್ಲಿ ಮನೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅನುಕೂಲತೆ ಇಲ್ಲೋ ಅಂಥಲ್ಲಿ ನಮಗೆ ಪರಮಾತ್ಮ ಜನ್ಮ ಕೊಡ್ತಾನೆ. ದುರ್ದೈವದಿಂದ ಜನ್ಮ ಬಂದಾಗ ಊಟಕ್ಕೆ ಸಿಗಂಗಿಲ್ಲ. ಯಾಕೆ? ತಾಯಿ ಬಡವಳು, ಆಕೆಗೆ ತಿನ್ನಲಿಕ್ಕಿಲ್ಲ, ಎದೆಯೊಳಗೆ ಹಾಲಿಲ್ಲ. ತಾನೇ ತಾನೇ ಸಿಕ್ಕಿದ್ದೇನೆ ಬಕ್ರಿನೋ ಅನ್ನನೋ ನೀರೊಳಗೆ ಹಾಕಿ ಕಲಿಸಿ ಅದನ್ನೇ ತಿನ್ನಿಸ್ತಿರ್ತಾಳೆ. ನಾನು ನೋಡಿ ನೆಟ್ಟೋದು. ಈಗ ರೈಲ್ವೆ ಸ್ಟೇಷನ್ ಮೇಲೆ ಅಲ್ಲಿ ಇಲ್ಲಿ ತಮಗೇನೋ ಸಿಕ್ಕಿದ್ದನ್ನು ಪಾಪ ಸಣ್ಣ ಕೂಸುಗಳು ನೀರಲ್ಲಿ ಹಾಕಿ ಆ ಬ್ರೆಡ್ ಪುಡಿ ಪುಡಿ ಮಾಡೋಂಚೂರು ಬ್ಯಾಗ್ ಹಾಕ್ತಿರ್ತಾವೆ. ಯಾಕೆ ಬಣ್ತನ ಬಂತು? ಯಾಕೆ ಕೇರ್ ಆಫ್ ಫುಟ್ಪಾತ್ ಅದೀವಿ? ಯಾಕೆ ಕೇರ್ ಆಫ್ ಪ್ಲ್ಯಾಟ್ಫಾರ್ಮ್? ಹಿಂದಿನ ಜನ್ಮದಲ್ಲಿ ದಾನ ಮಾಡಲಿಲ್ಲ. ಹಿಂದಿನ ಜನ್ಮದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಧರ್ಮಗಳನ್ನು ಆಚರಣೆ ಮಾಡಲಿಲ್ಲ. ಆದ್ದರಿಂದಾಗಿ ಇಂಥ ಪರಿಸ್ಥಿತಿ. ಈ ಪರಿಸ್ಥಿತಿಯನ್ನು ಬೆಳೆಯೋದ ಜೋಪಡಪಟ್ಟಿಯೊಳಗೆ. ಜೋಪಡಪಟ್ಟಿಯೊಳಗೆ ಸುತ್ತಲೆಲ್ಲ ಒಳ್ಳೆ ಜನ ಇರ್ತಾರೇನು? ಈ ಸ್ಲಮ್ನೊಳಗೆ ಇಲ್ಲ ಕಳ್ಳರು, ಪಾಕೆಟ್ ಮಾರರು, ಆನಂತರ ದಲಾಲಿ ಮಂದಿ, ಆನಂತರ ಮಂದಿನ ಮೋಸ ಮಾಡಿ ಈ ರೀತಿಯಾಗಿರ್ತಕ್ಕಂಥವ್ರು ಎಲ್ಲೋ ಸ್ವಲ್ಪ ಜನ ದುಡಿತಿರ್ತಾವೆ. ಅಂಥ ಹುಡುಗರ ಜೊತೆಗೆ ಸಂಗತಿ. ನಡೆಯಲ್ಲ ಅಂತ ತಿಳ್ಕೊಂಡು ಅಂತೇಳಿ ಅಂಗಡಿಯವ್ನು ಒಬ್ಬ ಮಾತಾಡ್ತಾನೆ, ಇನ್ನೊಬ್ಬ ಹಿಂದಿನ ತೊಗೊಂಡು ಓಡೋಗ್ತಾನೆ. ಯಾವ ಒಬ್ಬತ್ತನೇ ಎಲ್ಲೋ ಬ್ಯಾಗ್ ಇಟ್ಟಾನೆ, ತೊಗೊಂಡ್ಬಿಡು. ಕಳ್ಳತನ, ದುಷ್ಟತನ. ಅಲ್ಲಿ ಕುಡಿಯೋ ಮುಂದೆ ಅಲ್ಲ ಹಿರಿಯರು ಕುಡಿತಿರ್ತಾರೆ, ಅದನ್ನೂ ಒಂಚೂರು ಬ್ಯಾಗ್ ಹಾಕೋತಾವೆ. ಬಿದ್ದು ಸಿಗರೇಟ್ ಸೇದಿ ಎಸ್ತಿದ್ದನ್ನು ತೊಗೊಂಡು ಅದನ್ನು ಸೇರ್ತಿರ್ತಾವೆ. ಸ್ವಲ್ಪ ಅಸ್ಲಮ್ ಏರಿಯಾಕ್ಕೆ ಹೋಗಿ ನೋಡ್ಕೊಂಬರ್ರಿ. ಈ ರೀತಿಯಾಗಿ ಬೆಳವಣಿಗೆ ಆದ ಕ್ಷಣಕ್ಕೇನೆ ಆ ಕಾಲದಲ್ಲಿ ಆವಾಗ ಅಲ್ಲಿ ದೊಡ್ಡವನಾದ ಕ್ಷಣಕ್ಕೇನೆ ಮತ್ತೆ ಕೆಟ್ಟ ಹೆಣ್ಣುಮಗಳ ಸಂಘ, ಕೆಟ್ಟ ರೀತಿಯಾಗಿರ್ತವೆ ಕಳ್ಳತನ, ಪಾಕೆಟ್ ಮಾರ್ತನ, ಅದು ಇದು ಈ ರೀತಿಯಾಗಿರ್ತಕ್ಕಂಥದ್ದೆಲ್ಲ ಒಂದು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಯಾವ ರೀತಿಯಿಂದ ಸುಖವನ್ನು ಸಿಗ್ತದೆ, ಯಾವ ರೀತಿಯಾಗಿರ್ತಕ್ಕಂಥ ಸುಖವನ್ನು ಸಿಕ್ಕೋದಿಲ್ಲ. ಒಟ್ಟು ಅತ್ಯಂತ ಕಠಿಣತರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಹೇಗರೆ ವಯಸ್ಸಾದಂಗೆ ಅದನ್ನೂ ಮಾಡ್ಲಿಕ್ಕೆ, ಕಳ್ಳತನೂ ಮಾಡ್ಲಿಕ್ಕೆ ಆಗಂಗಿಲ್ಲ, ಅವ್ರ ಜೊತೆಗೆ ಇರ್ಲಿಕ್ಕೂ ಆಗಂಗಿಲ್ಲ, ಇತ್ಯಾಗ ಮಾಡ್ಲಿಕ್ಕೆ ಆಗಂಗಿಲ್ಲ. ಕಡೆಗೆ ಯಾರ್ದೋ ಒಂದು ಆಧಾರವನ್ನು ಪಡಿತಾನೆ. ಆಧಾರದಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥವ್ರು ಜನ ಇವನನ್ನು ಬಳಸ್ಕೋತಾರೆ. ಹೋಗಿ ಅಲ್ಲೋಗಿ ಕಳ್ಳತನ ಮಾಡ್ಕೊಂಬ, ಆ ಕೂಸಿನ ಕಳ್ಳತನ ಮಾಡ್ಕೊಂಡು ಭಿಕ್ಷಾ ಕುಡ್ಸ್ಕೋ ಅಂಥೇಳಿ ಗುಂಡಾಗಳು ಇತ್ಯಾದಿಗಳೆಲ್ಲ ಈ ರೀತಿಯಾಗಿ ದಂಧ ಮಾಡಿಸ್ತಿರ್ತಾರೆ ನಮ್ಮ ಕಡೆಯಿಂದ. ಮಾಡಿಸ್ತಕ್ಕಂಥ ಸಂದರ್ಭದೊಳಗೆ ಆವಾಗ ನಮಗೆ ದೇವರು, ದಿಂಡ್ರು, ಮತ್ತೊಂದು ಮುಗಿದೊಂದು ಯಾವುದೂ ಇರೋದಿಲ್ಲ. ಕೊನೆಗೆ ವೃದ್ಧಾಪ್ಯ ಬರ್ತದೆ. ವೃದ್ಧಾಪ್ಯದ
ಭಾಮಿಯಲ್ಲಿ ಬೀಳ್ತೀವಿ. ಬಿದ್ದಾಕ್ಷಣಕ್ಕೆ ಹತ್ತಿರದಲ್ಲಿ ಮೃತ್ಯು ಅಂತಕ್ಕಂಥ ಹಾವು ಕಾಣಿಸ್ತು. ಹತ್ತಿರದಲ್ಲಿ ಮೃತ್ಯು ಅಂತಕ್ಕಂಥ ಹಾವು ಕಾಣಿಸ್ತಕ್ಕಂಥದ್ದಲ್ಲಿ ಹೇಗರೆ ಮಾಡಿ ಜೀವಂತ ಇರಬೇಕು ಅಂತ ಹಡಪಡ ಮಾಡ್ತೇವೆ. ಅಲ್ಲೊಂಚೂರು ಉಳಿಬೇಕು, ಇಲ್ಲೊಂಚೂರು ಔಷಧಗೋ, ಅಲ್ಲೊಂಚೂರು ಔಷಧಗೋ, ಏನೋ ಒಂದು ಮಾಡ್ಕೊ, ಏನೋ ನೀರು ಇದು ಮಾಡಿಕೊಂಡು ಹೇಗಾದರೂ ಸಾವು ಬೇಡ ಅಂತ ತಿಳ್ಕೊಂಡು ಅಂತ ಹೇಳಿ ನಾವು ಹೇಗೋ ಆಯುಷ್ಯ ಅಂತಕ್ಕಂಥ ಆ ಬಳ್ಳಿ ಹಿಡ್ಕೊಂಡು ನಿಂತಿರ್ತೀವಿ. ಆ ಆಯುಷ್ಯ ಅನ್ನೋ ಬಳ್ಳಿ ಒಂದು ಕರಿ ಇಲಿ, ಒಂದು ಬಿಳಿ ಇಲಿ, ಹಗಲು ರಾತ್ರಿ ಚೂರು ಚೂರು ಚೂರು. ಒಂದು ದಿವಸ ಆಯುಷ್ಯ ಹೋಯಿತು, ಎರಡನೇ ದಿವಸ ಆಯುಷ್ಯ ಹೋಯಿತು, ಒಂದು ವರ್ಷ ಆಯುಷ್ಯ ಹೋಯಿತು, ಇನ್ನು ಸ್ವಲ್ಪ ಸ್ವಲ್ಪ ಉಳಿದಿದೆ ಬಳ್ಳಿ. ಅದರೊಳಗೂ ಸುದ್ದಾಗ್ತದೆ. ಆ ಜೇನಿನ ಬುಟ್ಟಿಂದ ಬೆಳೆತು ಒಂಚೂರು ಸುಖ. ಇವತ್ತು ಸುಖ ಸಿಕ್ಕಿತ್ತು, ನಾವು ಸುಖ ಸಿಕ್ಕಿತ್ತು, ಅವ್ರು ಕರ್ತು ತಿಂತಾರೆ, ಇವರೇನಾದ್ರು ತಿಲ್ಲಿ ಕೊಡ್ತಾರೆ, ಅವರೇನಾದರೂ ಒಂದು ಬಟ್ಟೆ ಕೊಡ್ತಾರೆ, ಇವರೇನಾದರೂ ಕೊಡ್ತಾರೆ ಅಂತಕ್ಕಂಥ ಪರಿಸ್ಥಿತಿ, ಪಾಪ ಮಾಡಿದಾಗ ಬರತಕ್ಕಂಥ ಸ್ಥಿತಿ. ಈ ರೀತಿಯಾಗಿ ಈ ಮೃತ್ಯುವಿನಿಂದ ಪಾರಾಗಲಿಕ್ಕೆ ಏನಾದರೂ ಹಾದಿ ಹುಡುಕಬೇಕು ಅಂತನ್ನೋದನ್ನು ಮರೆತೇ ಬಿಟ್ಬಿಡ್ತೇವೆ. ಮರೆತೇ ಬಿಟ್ಟ ಆ ಕ್ಷಣಕ್ಕೆ ಒಂದು ದಿವಸ ಆಯುಷ್ಯ ಮುಗೀತದೆ. ಮೃತ್ಯು ಆಯುಷ್ಯ ಹಾನಿ, ಆಯುಷ್ಯವನ್ನು ಅಂತಕ್ಕಂತಹ ಬಳ್ಳಿಯನ್ನು ತುಳಿದು ಬಿಡ್ತದೆ. ಆಯುಷ್ಯ ಮುಗೀತು, ಮತ್ತೆ ಮರಣ. ಮತ್ತೆ ಮರಣ ಅಂದ ಕ್ಷಣಕ್ಕೇನೆ ಇನ್ನೊಂದು ಜನ್ಮ. ಇನ್ನೊಂದು ಜನ್ಮದಲ್ಲಿಯೂ ಕೂಡ ಏನಾದರೂ ಪುಣ್ಯ ಲೇಷ ಇತ್ತು, ಸಿರಿವಂತರ ಮನೆಯಲ್ಲಿ ಜನ್ಮ. ಆದರೆ ಮಾಡಿದ ಪಾಪದಿಂದ ಗುರುಗಳು ಸಿಕ್ಕೋದಿಲ್ಲ, ಒಳ್ಳೆಯ ಮಾರ್ಗದರ್ಶಕರು ಸಿಕ್ಕೋದಿಲ್ಲ. ಸಂಚಿತ ಕರ್ಮಗಳು ನಮ್ಮನ್ನು ಆ ರೀತಿಯಾಗಿ, ಪುಣ್ಯಕರ್ಮ ಸ್ವಲ್ಪ ಸುಖ ಕೊಟ್ಟಂಗೆ ಮಾಡ್ತದೆ, ಪಾಪಕರ್ಮ ಮತ್ತು ಇನ್ಯಾವುದೇ ಎಡೆ ಕಡೆ ನಮ್ಮನ್ನು ಎಳಿತಿರ್ತದೆ. ಆ ರೀತಿಯಾಗಿರ್ತಕ್ಕಂಥ ಅಲ್ಲಿಯೂ ಶತ್ರುಗಳು ಬಿಡೋದಿಲ್ಲ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಗುರುಗಳು ಸಿಕ್ಕೋದಿಲ್ಲ, ಮಾರ್ಗದರ್ಶನವೂ ಸಿಗೋದಿಲ್ಲ, ಸಾಧನೆಯೂ ಆಗೋದಿಲ್ಲ. ಏನು ಸ್ವಲ್ಪ ಪುಣ್ಯ ಸ್ವಲ್ಪ ಪಾಪ, ಮತ್ತು ಮಾಡಿದ್ದ ಪಾಪವೇ ಹೆಚ್ಚು. ಮತ್ತು ಜನ್ಮ, ಮತ್ತು ಸ್ವರ್ಗವು ನರಕು, ಮತ್ತು ಮರಣ, ಮತ್ತು ಜನ್ಮ, ಮತ್ತು ಹೆಂಗೋ ಜೀವನ ಮಾಡೋದು. ಈ ರೀತಿಯಾಗಿ ಪುನರಪಿ ಜನನಂ ಪುನರಪಿ ಮನನಂ ಪುನರಪಿ ಜನನಿ ಜಠರೇ ಶಯನಂ ಹೇಳ್ತಾ ಇದ್ದಾನೆ ಭರತ. ತಾನ್ ವಿಪನ್ನಾನ್ ಸಹಿತತ್ರ ತತ್ರ ವಿಹಾಯ ಜಾತಂ ಪರಗರೀಯ ಸಾರ್ಥ. ಅಲ್ಲಿ ಹುಟ್ಟುತ್ತಾನೆ, ಬೆಳಿತಾನೆ, ಸಾಯ್ತಾನೆ. ಒಮ್ಮೆ ಪಶು ಜನ್ಮ, ಒಮ್ಮೆ ಕ್ರಿಮಿ ಜನ್ಮ, ಒಮ್ಮೆ ಮನುಷ್ಯ ಜನ್ಮ, ಒಬ್ಬ ಬಡವ ಜನ್ಮ, ಒಬ್ಬ ಏನೋ ಒಂದು ರೀತಿಯಾಗಿರ್ತಕ್ಕಂಥದ್ದು. ಆದರೆ ಆವರ್ತತೆದ್ಯಾಪಿ ನತಶ್ಚಿರಂ, ಅಂಥವನಿಗೆ ಇನ್ನೂ ಮಾರ್ಗ ಸಿಕ್ಕೋದಿಲ್ಲ. ಯಾವ ರೀತಿಯಾಗಿ ಜನನ ಮರಣ ಚಕ್ರದಿಂದ ಹೊರಗೆ ಬೀಳಬೇಕು ಅಂತ ತಿಳ್ಕೊಂಡಂತೇಳಿ ಅವನಿಗೆ ಹೊರಗಿನ ಜನ್ಮ ಸಿಕ್ಕೋದಿಲ್ಲ. ಅನೇಕ ಜನ್ಮವನ್ನು ಪಡಿತಾನೆ. ಪ್ರತಿಯೊಂದು ಜನ್ಮದಲ್ಲೂ ಬಾಲ್ಯ, ತಾರುಣ್ಯ, ಸಮಸ್ಯೆಗಳು, ವೃದ್ಧಾಪ್ಯ, ಮರಣ, ಮತ್ತು ಹುಟ್ಟು, ಮತ್ತು ಈ ಚಕ್ರದಿಂದ ಇವನು ಪಾರಾಗಲಿಕ್ಕೇ ಸಾಧ್ಯವಿಲ್ಲ. ಆ ಚಕ್ರದಲ್ಲಿ ಬೀಳ್ತಾನೆ, ಪರಿಸರ ಕೈ ಕತ್ತರಿಸ್ತಾನೆ, ಮತ್ತು ಹುಟ್ಟುತ್ತಾನೆ, ಮತ್ತು ಬೆಳಿತಾನೆ. ಪ್ರಭುಗಣ ಅಂತಾನ ಕತೆ ಮುಗಿತೇನ್ರಿ ಅಂತ ತಿಳ್ಕೊಂಡು ನಾವು ಸಣ್ಣರಿರುವ ಕತೆ ಹೇಳ್ತಿದ್ದೆ. ನಮ್ಮ ಹಿರಿಯರು ಹೇಳ್ತಿದ್ದೆ, ಕತೆ ಹೇಳು ಕತೆ ಹೇಳು ಅಂತ ತಿಳ್ಕೊಂಡು ಅಂತೇಳಿ ಬೆಂತಾಗಿದಾಗ ನಮ್ಮ ಅಜ್ಜಿ ಕತೆ ಹೇಳ್ತಿದ್ದೆ. ಏನಪ್ಪ ಅಂತ ತಿಳ್ಕೊಂಡಂತ ನೋಡು, ಒಂದು ಗುಬ್ಬಿ ಇತ್ತು. ಆ ಗುಬ್ಬಿ ನೋಡ್ತು, ಹೊಲದೊಳಗರು ರಾಶಿ ಹಾಕ್ಯಾರ. ರಾಶಿ ಹಾಕ್ಯಾರ ಅಂತ ಇನ್ನೊಂದು ಹಾಕೋಣಕ್ಕೆ ಏನಾಯ್ತು, ಮುಂದೇನಾಯಿತು ಅಂತ ಕೇಳಿದ್ರು. ಮುಂದೇನಿಲ್ಲ, ಗುಬ್ಬಿ ಹೋಯಿತು, ಒಂದು ಕಾಳು ತೊಗೊಂಡು ಬಂತು, ತನ್ನ ಒಂದು ಜಾಗದೊಳಗೆ ಇಡ್ತು, ಇನ್ನೊಂದು ಕಾಳು ತೊಗೊಂಡ್ಬಂತು, ಇನ್ನೊಂದು ಜಾಗದ ಇಡ್ತು. ಅಜ್ಜಿ ಮುಂದೆ ಹೋಗು, ಅರೆ ಕಾಳು ಮುಗಿಬೇಕಲ್ಲೋ, ಭಾಳವ ಕಾಳು. ಹಂಗೆ ನಮ್ಮ ಕರ್ಮ ಮುಗಿಯಂಗಿಲ್ಲ, ಆ ಕಥೆ ಮುಗಿಯಂಗಿಲ್ಲ. ಅಂದ ಸಂದರ್ಭದಲ್ಲಿ ಆ ಕಾಲದಲ್ಲಿ ಹೇಳ್ತಾರೆ, ಈ ಕಥೆ ಮುಗಿಯಂಗಿಲ್ಲಪ್ಪ ಮಹಾರಾಜ. ಕಥೆ ಮುಗೀತದೆ ಯಾವಾಗ ಅಂತ ತಿಳ್ಕೊಂಡಂತಂದರೆ, ಯಾವಾಗ ಒಬ್ಬ ಮಾರ್ಗದರ್ಶನ ಸಿಗ್ತಾನೆ ಅವಾಗ. ಇನ್ನು ನಿಮ್ಮಂಥ ರಾಜರು, ನಿಮ್ಮಂಥ ರಾಜರ ಬುದ್ಧಿವಂತ ತೋರಿಸ್ತೀರಿ. ಆ ರಾಜ್ಯ ಬೇಕು, ಆ ರಾಜ್ಯ ಬೇಕು, ಈ ರಾಜ್ಯ ಬೇಕು, ಈ ರಾಜ್ಯ ಬೇಕು, ಸಂಪೂರ್ಣ ಪೃಥ್ವಿನಂದಾಗಬೇಕು ಅಂತ ತಿಳ್ಕೊಂಡು ಅಂತೇಳಿ
ಯುದ್ಧ ಮಾಡ್ತೀರಿ, ಹೊಡೆದಾಡ್ತೀರಿ, ನಿರ್ದಾಕ್ಷಿಣ್ಯವಾಗಿ ಎಷ್ಟೋ ಜನ, ಸಾವಿರಾರು ಜನನ್ನು ಕೊಲ್ತೀರಿ, ಅನೇಕ ರೀತಿಯಾಗಿರ್ತಕ್ಕಂಥ ಜನರನ್ನು ಲೂಟಿ ಮಾಡ್ತೀರಿ. ಒಂದು ದಿವಸ ನೀವೇ ಮರೆತು ಹೋಗ್ಬಿಡ್ತೀರಿ. ಇಂಥ ವ್ಯಕ್ತಿಗಳಿಗೆ, ಗುರುಗಳು ಸಿಗದೇ ಇದ್ದ ವ್ಯಕ್ತಿಗಳಿಗೆ, ಮಾರ್ಗದರ್ಶನ ಸಿಗದೇ ಇದ್ದ ವ್ಯಕ್ತಿಗಳಿಗೆ ಆಶೆ ಮುಗಿಯೋದಿಲ್ಲ. ಅದಕ್ಕೋಸ್ಕರ ಪಾಪ ಇಂಥವರಿಗೆ ಎಂದಾದರೂ ಜಗತ್ತಿನಾಗೆ ಒಳ್ಳೆಯತನ ಮಾಡಬೇಕು ಅಂಥೇಳಿ ಭಗವಂತನಲ್ಲೇ ಯಾವಾಗಲೂ ಧ್ಯಾನದಲ್ಲಿದ್ದು ಜಗತ್ತಿಗೆ ಉಪಕಾರ ಮಾಡ್ತಕ್ಕಂಥ ವ್ಯಕ್ತಿಗಳನ್ನೆನ್ನು ಎಂದಾದರೂ ಪಡೀಲಿಕ್ಕೆ ಸಾಧ್ಯತೆ ಇದೆ? ಸಾಧ್ಯತೆ ಇಲ್ಲ ರಾಜ. ಆದ್ದರಿಂದ ನಿನಗೆ ನಾನು ಮಾತು ಕೇಳು, ನೀನು ಎಚ್ಚರಗೊಳ್ಳು. ರಾಜ್ಯ ಬೆಳೆಸಬೇಕು, ಇತ್ಯಾದಿಗಳು ಮಾಡಬೇಕು, ಇಂಥ ಹಿಂಸೆ ಮಾಡಲಿಕ್ಕೆ ಹೋಗಬೇಡ. ರಾಜ್ಯ ಬೆಳೆಸಲಿಕ್ಕೆ ಬೇಕಾಗಿಲ್ಲ. ಸಜ್ಜನರಾಗಿರ್ತಕ್ಕಂತಹ, ಭಗವದ್ಭಕ್ತರಾಗಿರ್ತಕ್ಕಂತಹ, ದೀನ ದಲಿತರಿಗೆ ಉಪಕಾರ ಮಾಡಬೇಕು ಅಂತನ್ನುವ ಇಚ್ಛೆ ಇರತಕ್ಕಂತಹ, ಪರಮಾತ್ಮನಲ್ಲೇ ಮನಸ್ಸನ್ನಿಟ್ಟಿರ್ತಕ್ಕಂಥ ಸಜ್ಜನರ ಹತ್ರ ಹೋಗು, ಅವ್ರ ಕಾಲು ಹಿಡಿ, ಅವರು ಹೇಳಿದಂತೆ ಭಗವಂತನ ಗುಣಗಾನ ಮಾಡು, ಶ್ರವಣ ಮಾಡು, ಸ್ವತಃ ಗುಣಗಾನ ಮಾಡು, ಧ್ಯಾನ ಮಾಡು. ಧ್ಯಾನ ಮಾಡ್ತಾ ಮಾಡ್ತಾ ನಿನಗೇನಾಗ್ತದೆ ಅಂತಂದರೆ ಜ್ಞಾನ ಅಂತಿಕೊಂಡಂತನ್ನೋ ಖಡ್ಗ ಸಿಗ್ತದೆ, ಚೂಪಾದ ಖಡ್ಗ. ಆ ಚೂಪಾದ ಖಡ್ಗದಿಂದ ನೀನು ಈ ಸಂಸಾರದ ಚಕ್ರ ಅಂತಿಕೊಂಡಂತನ್ನೋ ಏನು ಚೈನ್ ಇದೆ ಅದನ್ನು ಕತ್ತರಿಸಿ ಹಾಕಲಿಕ್ಕೆ ಬರ್ತದೆ. ಸಂಸಾರದ ವೃಕ್ಷವನ್ನು ಕತ್ತರಿಸಿ ಹಾಕಲಿಕ್ಕೆ ಬರ್ತದೆ. ಪ್ರಭುಗಣ, ಹೌದು, ತಾವು ಹೇಳಿದ್ದು ಬಹಳ ಸರಿಯಿದೆ. ಮನುಷ್ಯ ಜನ್ಮ ಬಹಳ ಶ್ರೇಷ್ಠ. ಆದರೆ ಯಾವಾಗ ನಾವು ಭೋಗ ಸಂಸ್ಕೃತಿ ಹಿಂದೆ ಬೀಳ್ತೇವೆ, ಅಷ್ಟಣ ಬೇಕು, ಇಷ್ಟ, ಈ ಶ್ರೀಮಂತಿಗೆ ಬೇಕು, ಈ ಶ್ರೀಮಂತಿಗೆ ಬೇಕು, ಇದನ್ನು ಬೆಳೆಸ್ಬೇಕು, ಅದನ್ನು ಬೆಳೆಸ್ಬೇಕು ಅಂತಕೊಂಡಂತನೋ ಆಶೆಯಿಂದ ಬಿದ್ದು ತಪ್ಪು ದಾರಿಯನ್ನು ಹಿಡಿತೇವಲ್ಲ, ಆಗ ಈ ಮನುಷ್ಯ ಜನ್ಮವೇ ನಮಗೆ ಅತ್ಯಂತ ಪೀಡಾದಾಯಕವಾಗ್ತದೆ. ಆದ್ದರಿಂದಾಗಿ ಶ್ರೇಷ್ಠ ಮನುಷ್ಯ ಜನ್ಮದಲ್ಲಿ ನಿಮ್ಮಂಥ ಭಗವದ್ಭಕ್ತರು, ಗುರುಗಳು ನಮಗೆ ಸಿಕ್ಕರೆ ಭಾಳ ಉದ್ಧತರಾಗ್ತೇವೆ. ಆದ್ದರಿಂದಾಗಿ ಪರಮಾತ್ಮನ ದಾರಿಯಲ್ಲಿರ್ತಕ್ಕಂತಹ ನಿಮ್ಮ ಸಮಾಗಮ ನನ್ನ ಜೀವನ ಅಂತ, ಉತ್ತಮವಾದ ಮನುಷ್ಯ ಜೀವನ ಅಂತ ಅನ್ನೋದು ಹಿಂದೊಳಗೆ ಹೇಳ್ತಾರೆ, ಸೋನೆ ಸುಹಾಗ್ ಮಿಲ್ಜಾನ ಅಂತಕೊಂಡಂತೆ. ಬಂಗಾರದ ಜೊತೆ ಕುಂದನ ಸೇರಿಕೊಂತು ಅಂತ ತಿಳ್ಕೊಂಡು ಅಂತ ಹೇಳಿ ಆ ರೀತಿಯಾಗಿರ್ತಕ್ಕಂಥ ರೀತಿಯಿಂದಾಗಿದೆ. ಯದೃಷಿಕೇಶ ಯಶಕೃತಾತ್ಮನಾಂ ಮಹಾತ್ಮನಾಂ ವಹ ಪ್ರಚುರ ಸಮಾಗಮ. ಭರತ, ಭರತ ಅಂತ ಹೆಸರು ಗೊತ್ತಿರಲಿಲ್ಲ ಅವನಿಗೆ. ಮಹಾನುಭಾವ, ಅವಧೂತ, ನಿಮ್ಮಂಥ ಮಹಾತ್ಮರ ವಿಶೇಷವಾದ ಸಂಗತಿ, ನಿಮ್ಮಂಥವರಿಂದ ಭಗವಂತನ ಮಹಿಮೆ ಕೇಳ್ತಕ್ಕಂಥ ಭಾಗ್ಯ ಸಿಗ್ತದಲ್ಲ, ಇದೇ ನಮ್ಮ ಜೀವನದ ಸಫಲತೆ ಅಂತ ತಿಳ್ಕೊಂಡಂತೇಳಿ ನಾನು ತಿಳಿದುಕೊಂಡಿದ್ದೇನೆ. ಪ್ರತಿಯೊಬ್ಬ ಮನುಷ್ಯ ತನಗೆ ಭಗವಂತನ ಗುಣಗಾನ ಕೇಳಲಿಕ್ಕೆ ಸಿಗ್ತದೆ, ಈ ಅವಕಾಶ ತಪ್ಪಿಸ್ಕೊಳ್ಬಾರ್ದು. ಯಾಕೆ ಅಂತಕೊಂಡಂತಂದರೆ ಪರಮಾತ್ಮನಲ್ಲಿಯೇ ತಮ್ಮ ಮನಸ್ಸನ್ನು ಏಕಾಗ್ರವಾಗಿ ನಿಟ್ಟುಕೊಂಡು ಅವನನ್ನು ಪಡೆದು ಅವನ ಸಾಮೀಪ್ಯದಲ್ಲಿರ್ತಕ್ಕಂಥ ನಿಮ್ಮಂಥ ಮಹಾನ್ ವ್ಯಕ್ತಿಗಳ ನನಗೆ ಸಂಘ ಆದದ್ದು ಎಷ್ಟಾಯಿತು? ಕೇವಲ ನೀವು 4 ಹೆಜ್ಜೆ ನಡೆದಿದ್ರಿ, ಒಂದು 10 ನಿಮಿಷದ ನಿಮ್ಮ ಸಂಘದಿಂದ ನನ್ನಲ್ಲಿ ಅಡಗಿರ್ತಕ್ಕಂಥ ಕರ್ತೃತ್ವಾಭಿಮಾನ, ಭೋಕ್ತೃತ್ವಾಭಿಮಾನ, ಆನಂತರ ನಿಯಂತೃತ್ವಾಭಿಮಾನ, ಎಲ್ಲ ಅಹಂಕಾರ ಹೊರಟೋಗ್ಬಿಟ್ಟು ನಾ ಕರ್ತ ಅಲ್ಲ, ನಾನು ಸ್ವತಂತ್ರ ಕರ್ತ ಅಲ್ಲ, ನಾನು ಸ್ವತಂತ್ರ ಭೋಕ್ತ ಅಲ್ಲ, ನಾನು ನಿಯಾಮಕ ಅಲ್ಲ, ಪರಮಾತ್ಮನ ಇಲ್ಲಿರ್ತಕ್ಕಂಥ ರೀತಿಯಾಗಿರ್ತಕ್ಕಂಥ ಒಬ್ಬ ದಾಸಾನುದಾಸ ಅಂತ ತಿಳ್ಕೊಂಡಂತೇಳಿ ನಾನು ಇದೆ. ಅದಕ್ಕೋಸ್ಕರ ನನಗೆ ಅವಧೂತ ಶ್ರೇಷ್ಠರಾಗಿರ್ತಕ್ಕಂಥ ನೀವು ವೇಷ ಮರೆಸ್ಕೊಂಡಿರ್ತೀರಿ, ಗೊತ್ತಾಗೋದಿಲ್ಲ. ಎಲ್ಲಿ ಯಾರಿಗೆ ಯಾವ ಜ್ಞಾನ ಇದೆ ಅಂತ ಗೊತ್ತಿಲ್ಲ ನಮಗೆ. ಸಣ್ಣ ಕೂಸಿನಲ್ಲಿಯೂ ಅವನು ಭಗವಂತನ ಜ್ಞಾನ ಪಡೆದವನಾಗಿರ್ಬೋದು, ಯುವಕನೂ ಆಗಿರ್ಬೋದು, ವೃದ್ಧನೂ ಆಗಿರ್ಬೋದು. ಅದಕ್ಕೋಸ್ಕರ ಅವಧೂತ ಶಿಖಾಮಣಿಗಳೇ, ಇವತ್ತಿನಿಂದ ನಾನು
ಆ ಭಗವಂತನ ಭಕ್ತರು ಯಾರ್ಯಾರಿದ್ದಾರೆ ನನಗೆ ಗೊತ್ತಿರಲಿ ಗೊತ್ತಿಲ್ಲದೆ ಇರಲಿ, ಯಾವ ವೇಷದಲ್ಲೇ ಇರಲಿ, ಆದ್ದರಿಂದಾಗಿ ನಾನು ದಿನಾಲೂ ಈ ರೀತಿಯಾಗಿರ್ತಕ್ಕಂಥ ಮಂತ್ರವನ್ನು ಪಠನೆ ಮಾಡ್ತೇನೆ. ನಮೋ ನಮೋ ಮಹದ್ಯೋಸ್ತು. ನಮಗಿಂತ ಮಹಾತ್ಮರು ಅಂತ ಯಾರಿದ್ದಾರೆ ಅವ್ರು ನಮಸ್ಕಾರ, ನಮಗಿಂತ ದೊಡ್ಡವರು ಯಾರಿದ್ದಾರೆ ನಮಸ್ಕಾರ. ನಮಃ ಶಿಶುಭ್ಯ. ಸಣ್ಣ ಕೂಸುಗಳು ಅಲ್ಲಿದ್ದ ಭಗವಂತನ ಸನ್ನಿಧಾನಕ್ಕೆ ನಮಸ್ಕಾರ. ನಮೋ ಯುವಭ್ಯ. ಯುವಕರಿಗೆ ನಮಸ್ಕಾರ. ಆ ವಟುಭ್ಯ ಬ್ರಹ್ಮಚಾರಿಗಳಿಗೆ ನಮಸ್ಕಾರ. ಏ ಬ್ರಾಹ್ಮಣ, ನಿಮ್ಮಂಥವ್ರು ಅವಧೂತರು ಅಂತ ಇದ್ದಾರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಿಮ್ಮಲ್ಲಿ ಎಲ್ಲ ಕಡೆಗಿರ್ತಕ್ಕಂಥ ಆ ಪರಮಾತ್ಮ ನನ್ನನ್ನು ಸಂರಕ್ಷಣೆ ಮಾಡಿ. ಇದೇ ರೀತಿಯಾಗಿರ್ತಕ್ಕಂಥದ್ದು ಋಗ್ವೇದದಲ್ಲಿಯೂ ಕೂಡ ನಾವು ಮಂತ್ರಪುಷ್ಪ ಮಾಡುವಾಗ್ತಕ್ಕಂಥ ಬರ್ತಕ್ಕಂಥ ಒಂದು ಮಂತ್ರ ಅದು. ಶುನಶೇಪ ಯಜ್ಞ ಸ್ತಂಭಕ್ಕೆ ತನ್ನನ್ನು ಕಟ್ಟಿದಾಗ ಉಳಿದ ವರುಣನನ್ನು ಮತ್ತು ಉಳಿದ ದೇವತೆಗಳನ್ನು ಪ್ರಾರ್ಥನೆ ಮಾಡಿದ ಮಂತ್ರ ಅದು. ಅದು ಹೆಚ್ಚಿನ ಜನರಿಗೆ ಗೊತ್ತದೆ. ನಮೋ ಮಹದ್ಭ್ಯೋ ನಮೋ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶನೇಭ್ಯ ಯಜಾಮ ದೇವಾನ್ ಯದಿ ಶಕ್ನುವಾಮ ಮಾಜ್ಜ ಆಯಸ ಶಂಸಮ ವೃಕ್ಷಿ ದೇವಾ. ಇದು ಸರ್ವಸಾಮಾನ್ಯವಾಗಿ ಮಂತ್ರಪುಷ್ಪ ಅಂತಕ್ಕಂಥ ಎಲ್ಲರಿಗೂ ಬರ್ತಾರೆ. ಇಲ್ಲಿ ಇದಿಷ್ಟೇ ಇದೆ. ಮಹಾತ್ಮರಿಗೆ ನಮಸ್ಕಾರ, ಮಹಾತ್ಮರಾದ ಶಿಶುಗಳಿಗೆ ನಮಸ್ಕಾರ, ಮಹಾತ್ಮರಾಗಿರ್ತಕ್ಕಂಥ ಯುವಕರಿಗೆ ನಮಸ್ಕಾರ, ಮಹಾತ್ಮರಾಗಿರ್ತಕ್ಕಂಥ ದೇವತೆಗಳಾಗಲಿ ಜ್ಞಾನಿಗಳಾಗಲಿ ಯಾವುದೇ ರೂಪದಲ್ಲಿ ಇರಲಿ ಅವರೆಲ್ಲರಿಗೂ ನಮಸ್ಕಾರ. ಯಥಾಶಕ್ತಿ ಅವರನ್ನು ಪೂಜೆ ಮಾಡ್ತೇವೆ. ಅವರ ಅನುಗ್ರಹ ನಮಗೆ ಸಿಗಲಿ ಅಂತ ತಿಳ್ಕೊಂಡು ಅಂತೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಅಂತ ಹೇಳಿದ್ವಿ. ಸಾಷ್ಟಾಂಗ ನಮಸ್ಕಾರ ಹಾಕ್ಬಿಟ್ಟ. ಆಯಿತು, ಇನ್ಮೇಲೆ ರಾಜ ನಮಸ್ಕಾರ ಮಾಡೋಣ, ತನ್ನ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾನೆ, ಸಿಂಹಾಸನ ಮೇಲೆ ಕೊಡುತ್ತಾನೆ, ನವರತ್ನ ಅಭಿಷೇಕ ಮಾಡಿಸ್ತಾನೆ, ಸಂಪತ್ತಿ ಕೊಡ್ತಾನೆ. ನಮ್ಮಂಥವ್ರಿದ್ರೆ ಹೆಂಗೂ ರಾಜ ನನ್ನ ಕೈಗೆ ಸಿಕ್ಕ ಅಂತ ನಮಸ್ಕಾರ ಮಾಡಿಸ್ಕೊಂಡು ರಾಜ ನಿನಗೆ ಒಳ್ಳೇದಾಗಲಿ ಅಂತ ತಿಳ್ಕೊಂಡು ಅಂತ ಹೇಳಿ ಆ ನಂತರ ಸ್ವಲ್ಪವೂ ವಿಚಾರ ಮಾಡಲಿಲ್ಲ, ಹೊರಟೇ ಬಿಟ್ಟು. ಯಾವ ಸಂಬಂಧ ಮತ್ತೆ ರಾಜನ ಜೊತೆ ಭಾಳ ಹೊತ್ತಿತ್ತು ಅಂತಂದರೆ ಮತ್ತೆ ಇನ್ನೂ ಆ ಸಂಬಂಧ ಈ ರೀತಿಯಾಗಿರ್ತಕ್ಕಂಥ ಈ ಅಭಿಮಾನ ಪ್ರಾರಂಭ ಆಗ್ತದೆ, ಬೇಡ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲ ರೀತಿಯಾಗಿರ್ತಕ್ಕಂಥ ಬಿಟ್ಟುಕೊಂಡು ಹೊರಟೇ ಬಿಟ್ಟಿದ್ದಾರೆ. ರಹುಗಣನು ಕೂಡ ತನ್ನ ಅಭಿಮಾನ ಅಹಂಕಾರಾದಿಗಳನ್ನು ಬಿಟ್ಟು ಅಜ್ಞಾನ ಸೂಚಕವಾಗಿರ್ತಕ್ಕಂಥ ತನ್ನ ಎಲ್ಲ ಏನೇನು ದೇಹಾಭಿಮಾನ ಇತ್ತು ಮತ್ತು ಉಳಿದಿರ್ತಕ್ಕಂಥ ಏನೇನು ಅಭಿಮಾನಗಳಿದ್ದು ಕರ್ತೃತ್ವ ಭೋಕ್ತೃತ್ವಾದಿಗಳು ಸರ್ವಸ್ವವನ್ನಿಟ್ಟು ಪರಮಾತ್ಮನ ಭಕ್ತನಾಗಿದ್ದಾನೆ. ಶುಕಾಚಾರ್ಯ ಹೇಳ್ತಾರೆ, ಪರೀಕ್ಷಿತ, ಭಗವದ್ಭಕ್ತರ ಮಹಿಮೆಯನ್ನು ನೋಡಿದೆಯಲ್ಲ ಎಷ್ಟಿದೆ ಅಂತ ತಿಳ್ಕೊಂಡು ಅಂತೇಳಿ ಒಬ್ಬ ಭಗವದ್ಭಕ್ತ ತಾನು ಈ ರೀತಿಯಾಗಿರ್ತಕ್ಕಂಥ ಜನರನ್ನು ಉದ್ಧಾರ ಮಾಡ್ತಾನೆ. ಭಗವದ್ಭಕ್ತರ ಮಹಿಮೆಯೇ ಇಷ್ಟಿದೆ ಅಂತ ತಿಳ್ಕೊಂಡಂತಂದ ಮೇಲೆ ಆ ಭಗವಂತನ ಮಹಿಮೆ ಎಷ್ಟಿರಬೇಕು ಕಲ್ಪನೆ ಮಾಡಿ. ಒಬ್ಬ ಭಗವದ್ಭಕ್ತ ಒಬ್ಬ ಮನುಷ್ಯನ ಜೀವನವನ್ನೇ ಪರಿವರ್ತನೆ ಮಾಡ್ತಾನೆ ಅಂತ ದಾರಿಯಲ್ಲೇ ಕಪಿಲರ ದರ್ಶನವನ್ನು ಮಾಡಿಸಿರ್ತಕ್ಕಂಥ ವ್ಯಕ್ತಿ ಈ ಅವಧೂತ ಭರತ. ಇಂತನ ಮಹಿಮೆ ಎಷ್ಟಿದೆ ನೋಡು ಪರೀಕ್ಷಿತ ರಾಜ. ಈ ಭರತನ ಮಹಿಮೆಯನ್ನು ಮುಂದೆ ಅನೇಕ ವರ್ಷಗಳು ಇವತ್ತಿಗೂ ಕೂಡ ಅನೇಕ ಜನರು ಯಾವಾಗಲೂ ಗಾನ ಮಾಡ್ತಾ ಇದ್ದಾರೆ. ಎಂಥ ಶ್ರೇಷ್ಠ ಭರತ, ಎಂಥ ಶ್ರೇಷ್ಠ ಭರತ ಅಂತ ತಿಳ್ಕೊಂಡು ಅಂತೇಳಿ. ಸಣ್ಣ ವಯಸ್ಸಿನಲ್ಲಿ ಇನ್ನೂ ಪುನಃ ತಾರುಣ್ಯ ವೃದ್ಧಾಪ್ಯ ಬಂದಿರಲಿಲ್ಲ. ಮಕ್ಕಳಿಗೆ ರಾಜ್ಯ ಕೊಟ್ಟು ಹೆಂಡತಿ ಮಕ್ಕಳು ಬಂಧು ಬಾಂಧು ಕೋಶ ಎಲ್ಲವನ್ನೂ ಬಿಟ್ಟು ಹೋದ. ಬಿಟ್ಟು ಹೋಗಿ ಏನೋ ಸಾಧನೆ ಮಾಡಿದ. ಯಾವುದೋ ಒಂದು ಜಿಂಕೆ ಮೋಹಕ್ಕೆ ಬಿದ್ದು ಜಿಂಕೆ ಜನ್ಮ ಬಂತು. ಜಿಂಕೆ ಜನ್ಮ ಬಂದಾಗಲೂ ಸಹಿತ ಆ ವ್ಯಕ್ತಿ ಅಲ್ಲಿಯೂ ದೇವರನ್ನು ಮರಿಲಿಲ್ಲ. ಜಿಂಕೆಯ ಜನ್ಮದಲ್ಲಿಯೂ ಕೂಡ ಯಜ್ಞಾಯ ಯಜ್ಞಪತೆಯೇ ವಿಧನೈಪುಣಾಯ ಯೋಗಾಯ ಸಾಂಖ್ಯಶಿರಸೆ ಪ್ರಕೃತೀಶ್ವರಾಯ ನಾರಾಯಣಾಯ ಹರಯೇ ನಮ ಇತ್ಯುದನ್ ಗಾಯನ್ ಮೃಗತ್ವಮಪಿ ಯಃ ಸಮುದಾಜಹಾರ. ಶುಕಾಚಾರ್ಯ ಹೇಳ್ತಾರೆ ಪರಮಾತ್ಮ ಜಿಂಕೆಯಲ್ಲಿದ್ದ ಆ ಭರತ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಂತೆ, ಭಗವಂತ ನೀನು ಯಜ್ಞ,
ಯಜ್ಞ ಅಂತ ತಿಳ್ಕೊಂಡಂತಂದ್ರೇನು? ಪೂಜೆಗೆ ನೀನೇ ಮುಖ್ಯ ಯೋಗ್ಯನಾಗಿರ್ತಕ್ಕಂಥ ವ್ಯಕ್ತಿ. ಉಳಿದವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರನಾಗ ವ್ಯಕ್ತಿ ನೀನೊಬ್ಬತ್ತೇ. ಮತ್ತೆ ಹೇಗಿದ್ದಿ? ಧರ್ಮಪತೆಯೇ, ಧರ್ಮನಾಮಕನಾಗಿದ್ದು ಧರ್ಮ ಮಾಡತಕ್ಕಂಥವರಿಗೆ ಅವ್ರ ಕಡೆಯಿಂದ ಧರ್ಮ ಮಾಡಿಸಿ ಅವರಿಗೆ ಯೋಗ್ಯ ರೀತಿಯಾಗಿರ್ತಕ್ಕಂಥ ಫಲ ಕೊಡ್ತಕ್ಕಂಥ ವ್ಯಕ್ತಿ ನೀನು. ವಿಧಿ ನೈಪುಣಾಯ, ಅದ್ಭುತವಾದ ರೀತಿಯಲ್ಲಿ ಜಗತ್ತನ್ನು ನಿಯಮನ ಮಾಡ್ತೀವಿ ಪರಮಾತ್ಮ. ನೀನೇ ಸ್ವತಃ ಯೋಗ ಜೀವಾತ್ಮರನ್ನು, ಭಕ್ತರನ್ನು ತನ್ನ ಕಡೆಗೆ ಎಳೆದುಕೊಂಡು ಅವ್ರ ಜೊತೆಗೆ ತನ್ನ ಜೊತೆ ಕೂಡಿಸಿಕೊಂಡು ಅವ್ರ ಕಡೆಯಿಂದ ಉಳಿದ ನಿನ್ನ ಹತ್ರ ಬರ್ತಕ್ಕಂಥ ಪ್ರಯತ್ನಗಳನ್ನು ಮಾಡಿಸಿ ಅವರಿಗೆ ನಿನ್ನ ಜೊತೆ ಕರ್ಕೊಳ್ತೀಯಲ್ಲ. ಸಾಂಖ್ಯ ಶಿರಸೆ, ಕಪಿಲ ರೂಪದಿಂದ ಶ್ರೇಷ್ಠ ಸಾಂಖ್ಯ ತತ್ವಜ್ಞಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ನೀನೇ ಪರಮಾತ್ಮ. ಈ ಸಂಪೂರ್ಣ ಪ್ರಕೃತಿಗೆ ಸ್ವಾಮಿ ನೀನು. ಆದ್ದರಿಂದಲೇ ನಿನಗೆ ನಾರಾಯಣ ಅಂತ ಕರೀತಾರೆ. ದೋಷರಹಿತ ಗುಣಪೂರ್ಣ, ಎಲ್ಲರ ಪಾಪ ದೂರ ಮಾಡ್ತೀಯ, ಆದ್ದರಿಂದ ಹರಿ ಅಂತ ಕರೀತಾರೆ. ಅಂತ ಗಾನ ಮಾಡ್ತಾ ಮಾಡ್ತಾ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಜಿಂಕೆ ತನ್ನ ಆಯುಷ್ಯ ಕಳೆದು ಕೊನೆಗೆ ತಾನು ಜಡಭರತನಾದ್ನಲ್ಲ. ಇಂಥ ಅದ್ಭುತನಾಗಿರ್ತಕ್ಕಂಥ ಕಥೆ ಇದು. ಏನೋ ಜಡಭರತನ ಕಥೆ ಅಂತ ತಿರಸ್ಕಾರ ಮಾಡಲಿಕ್ಕೆ ಸಾಧ್ಯಬೇಡ. ಅದನ್ನು ಕೊನೆಗೆ ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ಇದಂ ಭಾಗವತ ಸಭಾಜಿತ ಅವಧಾತ ಗುಣಕರ್ಮಣಃ. ಇದು ಒಬ್ಬ ಭಗವತ್ಪತ್ತನ ಕಥೆ. ದೇವತೆಗಳು ಯಾವನಿಗೆ ಒಂದು ವಿಶೇಷವಾದಂಥ ಆಧಾರ ಮಾಡ್ತಾರೆ ಅಂಥವನ ಕಥೆ ಇದು. ಅವನಲ್ಲಿ ದೋಷರಹಿತವಾಗಿರ್ತಕ್ಕಂಥ ಗುಣಗಳಿತ್ತು. ರಾಜರ್ಷಿಯಾಗಿದ್ದ. ಭರತನ ಚರಿತ್ರೆ ಅಂತ ತಿಳ್ಕೊಂಡಂತೇನಿದೆ, ಇದನ್ನು ಕೇಳುವುದರಿಂದ ಸ್ವಸ್ಥ್ಯಯನಂ, ಸುಮಂಗಲ, ಉನ್ನತಿ, ಸುಸುಖ, ಸುಸಮೃದ್ಧಿ ಇವುಗಳನ್ನು ಕೊಡ್ತಕ್ಕಂಥ ಗಣಿ ಇದು ಈ ಭರತನ ಕಥೆ. ಇದನ್ನು ಕೇಳಿದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸುಖಗಳು ಸಿಗ್ತದೆ. ಆಯುಷ್ಯಂ, ಆಯುಷ್ಯ ಹೆಚ್ಚಾಗ್ತದೆ. ಧನ್ಯಂ, ಜೀವನದಲ್ಲಿ ಭಗವತ್ಪ್ರಾಪ್ತಿ ರೂಪವಾದಂಥ ಧನ್ಯತೆ ಸಿಗ್ತದೆ. ಯಶಸ್ಸಂ, ಭಗವದ್ಭಕ್ತ ಅಂತ ತಿಳ್ಕೊಂಡಂತೇಳಿ ದೇವತೆಗಳು ನಿನ್ನ ಕೀರ್ತಿಯನ್ನು ಕೇಳಿ ಅನುಗ್ರಹ ಮಾಡ್ತಾರೆ. ಸ್ವರ್ಗಂ, ಸ್ವರ್ಗವನ್ನು ಕೊಡ್ತದೆ. ಅಪವರ್ಗಂ, ಮೋಕ್ಷವನ್ನು ಕೊಡ್ತದೆ ಈ ಕತೆ. ಯಹ ಅನುಶೃಣೋತಿ, ಯಾವನು ಕೇಳ್ತಾನೆ. ಆಖ್ಯಾಯತಿ, ಯಾವನು ಹೇಳ್ತಾನೆ. ಅಭಿನಂದತಿ, ಕೇಳಿ ಭಾಳ ಒಳ್ಳೆ ಕಥೆ ಇದೆಪ್ಪ, ಪರಮಾತ್ಮ ನಮಗೂ ಈ ರೀತಿಯಾಗಿರ್ತಕ್ಕಂಥ ಒಬ್ಬ ಗುರುವನ್ನು ಕೊಡಲಿ, ನಮಗೆ ಮಾರ್ಗದರ್ಶನ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಆ ರೀತಿಯಾಗಿ ಆನಂದವನ್ನು ಯಾರು ಪಡ್ತಾರೆ ಅವನು ಭಗವಂತನ ನಿಶ್ಚಿತವಾಗಿರ್ತಕ್ಕಂಥ ರೀತಿಯಿಂದ ಅವನು ಪರಮಾತ್ಮ ಅನುಗ್ರಹವನ್ನು ಪಡೆದು ಸುಖಿಯಾಗ್ತಾನೆ ಅಂತ ತಿಳ್ಕೊಂಡಂತೇಳಿ ಈ ಭರತನ ಕಥೆಯನ್ನು ಸಮಾಪ್ತಗೊಳಿಸ್ತಾ ಇದ್ದಾರೆ. 4 ದಿನಗಳ ಕಥೆಗಳಲ್ಲಿ ಉಪದೇಶಗಳನ್ನು ಮತ್ತು ಅವನ ಕಥೆಯನ್ನು ಕೇಳಿದ್ದೀರಿ. ಜೀವನದಲ್ಲಿ ನಾವು ಈ ಸಂಸಾರದ ಅಡವಿಯಲ್ಲಿ ಬೀಳದಂತೆ ಎಚ್ಚರವಾಗಿರಬೇಕು. ಯಾವನು ಕರೆದುಕೊಂಡು ಬಂದಿದ್ದಾನೆ ಆ ಭಗವಂತನ ಕೈ ಸರ್ವತಾ ಬಿಡಬೇಡಿ, ಸರ್ವತಾ ಬಿಡಬೇಡಿ ಅಂತ ತಿಳ್ಕೊಂಡಂತೇಳಿ ಹಿರಿಯರು ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೇನೆ. ನಾನು ಪರಮಾತ್ಮ ನಿನ್ನ ಕೈಯಿಂದ, ನಿನ್ನ ಕೈ ಬಿಡಿಸ್ಬೇಡ, ನನ್ನ ಕೈ ನಾನೊಂದು ಬಿಟ್ಟು ನನ್ನ ಕೈ ನೀ ಗಟ್ಟಿ ಹಿಡ್ಕೊ ಅಂತ ತಿಳ್ಕೊಂಡು ಕೈ ಹಿಡ್ಕೊಂಡು ಹುಡುಗ ಬರದೇ ಇದ್ದರೆ ಕೈ ಹಿಡ್ಕೊಂಡು ನಾವು ಎಳ್ಕೊಂಡು ಹೋಗ್ತೇವೆ. ಹಾಗೆ ನನ್ನನ್ನು ಎಳ್ಕೊಂಡು ಕರ್ಕೊಂಡು ಹೋಗು ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಇತಿ ಅಧ್ಯಕಥಾ ಪ್ರಸಕ್ತಿ. ಮುಂದೆ ಅವನ ವಂಶ ಹೇಗೆ ಬೆಳೆಯಿತು, ಮುಂದೆ ಪರೀಕ್ಷಿತ ರಾಜ ಶುಕಾಚಾರ್ಯರಿಂದ ಏನು ಜ್ಞಾನವನ್ನು ಪಡೆದ ಅಂತ ತಿಳ್ಕೊಂಡಂತನ್ನೋದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣ.